ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ, ದೈವ ರಕ್ಷಣೆ ಹಾಗೆ ಭಗವಂತನ ಕೃಪೆ ನಿಮ್ಮ ಮೇಲಿರಲಿ. ನಿಮ್ಮನ್ನು ಈ ಎನರ್ಜಿ ಹೀಲ್ ಮಾಡಿದೆ. ಆ ಎನರ್ಜಿಗೆ ನೀವು ಕನೆಕ್ಟ್ ಆಗಿ ಓಂ ಸಾಯಿರಾಮ್ ಅಂತ ಹೇಳುವ ಒಂದು ಎನರ್ಜಿಯೊಂದಿಗೆ ಖಂಡಿತ ನಿಮ್ಮ ಮನದಲ್ಲಿರುವ ಈಗಿನ ಗೊಂದಲ, ಅನುಮಾನ, ಕೆಲವು ಸಂದೇಹ ಹಾಗೆ ಕೆಲವು ನಕಾರಾತ್ಮಕ ಒಂದು ಊರ್ಜೆಗಳು ದೂರವಾಗೋದ್ರ ಜೊತೆಗೆ ನಿಮ್ಮನ್ನು ಹೀಲ್ ಮಾಡಿ, ಗೈಡ್ ಮಾಡಿ, ಹಾಗೆ ನಿಮ್ಮ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವಲ್ಲಿ ನಿಮಗೆ ಈ ರೀಡಿಂಗ್ ಸಹಾಯ ಮಾಡುತ್ತೆ. ಸ್ನೇಹಿತರೆ, ಈ ಸಂದೇಶ ಅಂದರೆ ಈ ರೀಡಿಂಗ್ ನಿಮ್ಮ ಕಣ್ಣಿಗೆ ಬಿದ್ದಿದೆ ಅಂದರೆ ಇದು ಒಂದು ಯಾದೃಚ್ಛಿಕವಲ್ಲ. ನಿಮ್ಮ ಆತ್ಮ ಈಗ ಒಂದು ಉತ್ತರ ಹುಡುಕ್ತಾ ಇದೆ ಮತ್ತು ಬ್ರಹ್ಮಾಂಡ ಇಂದು ನಿಮಗೆ ಒಂದು ಸಂದೇಶ ಕಳುಹಿಸಿದೆ. ಜೀವನದಲ್ಲಿ ನೀವು ಅನುಭವಿಸುತ್ತಿರುವ ನೋವು, ಗೊಂದಲ, ತಡ, ದೂರವಾಗಿರುವ ಸಂಬಂಧಗಳು, ಮನಸ್ಸಿನ ಭಾರ ಇವೆಲ್ಲವೂ ನಿಮ್ಮ ಅಂತ್ಯವಲ್ಲ. ಅವು ನಿಮ್ಮ ಆತ್ಮಕ್ಕೆ ಕಲಿಯಬೇಕಾದ ಕೆಲವು ಪಾಠಗಳು. ಕೆಲವೊಮ್ಮೆ ಭಗವಂತ ನಿಮ್ಮನ್ನು ಒಡೆಯುವಂತೆ ಕಾಣುವ ಸಂದರ್ಭಗಳು ಕೂಡ, ಅಂದರೆ ಸಂದರ್ಭಗಳ ಮೂಲಕವೂ ಕೂಡ ನಿಮ್ಮೊಳಗಿನ ನಿಜವಾದ ಶಕ್ತಿಯನ್ನು ಎಬ್ಬಿಸ್ತಾರೆ, ಎಚ್ಚರಗೊಳಿಸ್ತಾರೆ. ನೀವು ಒಬ್ಬರಲ್ಲ. ಈ ಕ್ಷಣದಲ್ಲಿ ದೇವರ ದಯೆ ನಿಮ್ಮ ಜೊತೆ ಇದೆ. ಹಾಗೆ ಇಲ್ಲಿ ನಿಮ್ಮ ಭಯವನ್ನು ಹೆಚ್ಚಿಸಲು ಈ ರೀಡಿಂಗ್ ಕನೆಕ್ಟ್ ಆಗೋದಿಲ್ಲ. ಈ ಎನರ್ಜಿ ನಿಮ್ಮ ಮನಸ್ಸಿಗೆ ಶಾಂತಿ ಕೊಡಲು ಬಂದಿದೆ. ಹಾಗೆ ಇಂದು ಬಂದಿರುವ ಈ ಎನರ್ಜಿಯ ಒಂದು ವಿಚಾರ ಏನಪ್ಪ ಅಂದರೆ, ಈ ಭೂಮಿಯಲ್ಲಿ ಪ್ರತಿಯೊಬ್ಬ ಆತ್ಮವು ಒಂದು ಪಾಠ ಕಲಿತಾನೆ ಇರುತ್ತೆ. ನೀವು ಈಗ ಎದುರಿಸುತ್ತಿರುವ ಪರಿಸ್ಥಿತಿಯೂ ಕೂಡ ಒಂದು ದಿನ ನಿಮ್ಮ ಶಕ್ತಿಯಾಗಲಿದೆ. ಆದ್ದರಿಂದ ನಿಮ್ಮ ಹೃದಯವನ್ನು ಶಾಂತವಾಗಿಡಿ. ಹಾಗೆ ನೀವು ನಂಬಿದ ಗುರುವಾಗಿರ್ಬೋದು, ದೈವಶಕ್ತಿ ಆಗಿರ್ಬೋದು, ಈ ಬ್ರಹ್ಮಾಂಡದ ಶಕ್ತಿ ಆಗಿರ್ಬೋದು ನಿಮ್ಮನ್ನು ಬಿಟ್ಟಿಲ್ಲ. ಈಗ ಈ ದೈವಿಕ ಸಂದೇಶವನ್ನು ಆತ್ಮದಿಂದ ಸ್ವೀಕರಿಸಿ ಅನ್ನೋ ರೀತಿಯಲ್ಲಿ ಮೊದಲನೇದಾಗಿ ನಿಮಗೆ ಇಲ್ಲೊಂದು ಮೆಸೇಜ್ ಸಿಗ್ತಾ ಇದೆ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಈಗಿನ ಎನರ್ಜಿಗೆ ಗುಡ್ ನ್ಯೂಸ್ ಕಮ್ಮಿಂಗ್ ಅನ್ನುವ ರೀತಿಯಲ್ಲಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಿದೆ. ನೀವು ಬಹಳ ದಿನಗಳಿಂದ ಮನಸ್ಸಿನಲ್ಲಿ ಹೊತ್ತುಕೊಂಡಿದ್ದ ಭಾರ ಈಗ ನಿಧಾನವಾಗಿ ಇಳಿಯಲಾರಂಭಿಸಿದೆ. ಈ ದಿನ ಅದರ ಸೂಚನೆ ಸಿಕ್ಕಿದೆ. ಅಂದರೆ ಮೊದಲ ಹೆಜ್ಜೆಯನ್ನು ನೀವು ಇಟ್ಟಿದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಇವತ್ತಿನ ದಿನ ನಿಮಗೆ ತುಂಬ ಖುಷಿ ಕೊಟ್ಟಿದೆ. ಮರೆಯಲಾಗದ ಸವಿ ನೆನಪಿನೊಂದಿಗೆ ಈ ದಿನವನ್ನು ನೀವು ಸಂಭ್ರಮಿಸ್ತಾ ಇದ್ದೀರ. ಈ ದಿನದ ಸಂಭ್ರಮ ಏನಿದೆಯಲ್ಲ, ಇದು ಮೊದಲ ಹೆಜ್ಜೆ. ಖಂಡಿತ ಇಂಥದ್ದೇ ಸಂಭ್ರಮದ ಹೆಜ್ಜೆಗಳು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬರುತ್ತವೆ. ಮುಂದೆ ನೀವು ಹಿಂದೆ ಯಾವೆಲ್ಲ ರೀತಿಯಲ್ಲಿ ಪ್ರಯತ್ನ ಪಟ್ಟಿದ್ರೋ, ಯಾವೆಲ್ಲ ರೀತಿಯಲ್ಲಿ ಕುಗ್ಗಿದ್ರೋ, ಯಾವೆಲ್ಲ ರೀತಿಯಲ್ಲಿ ಬದಲಾವಣೆ ಕಂಡುಕೊಳ್ಳುವಲ್ಲಿ ವಿಫಲರಾಗಿದ್ರೋ, ಅದೆಲ್ಲದಕ್ಕೂ ನೀವೀಗ ಯಾವೆಲ್ಲ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ನೀವು ಪರಿವರ್ತನೆ ಕಂಡುಕೊಂಡ್ರೋ ಅದೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಈಗ ಒಂದು ಹೊಸ ಒಂದು ಗುಡ್ ನ್ಯೂಸನ್ನು ನಿಮ್ಮ ಜೀವನದಲ್ಲಿ ತರಲಿಕ್ಕೆ ಶುರು ಮಾಡಿದೆ. ಅದರ ಮೊದಲ ಹೆಜ್ಜೆಯನ್ನು ಈ ದಿನ ನೀವು ಆ ಅನುಭವದ ಮೂಲಕ ಸವಿದಿದ್ದೀರಾ. ಆ ಒಂದು ಅವಕಾಶವನ್ನು ಇಲ್ಲಿ ನೀವು ನಂಬಿದ ಗುರುವು ನಿಮಗೆ ಕೊಟ್ಟಿದ್ದಾರೆ. ಹಾಗೆ ಈ ದಿನ ನೀವು ನಿಮ್ಮ ಪ್ರಾರ್ಥನೆ ಮೇಲೆ ನಂಬಿಕೆ ಇಟ್ಟಿದ್ದೀರಾ. ಹಾಗೆ ನೀವು ನಿಮ್ಮ ತಂದೆ, ತಾಯಿ, ಹಾಗೆ ಅತ್ತೆ, ಮಾವ ಆಗಿರ್ಬೋದು, ಹಾಗೆ ಪಿತೃಗಳಾಗಿರ್ಬೋದು, ಅವರನ್ನು ಈ ದಿನ ನೀವು ತುಂಬ ಸ್ಮರಣೆ ಮಾಡ್ಕೊಳ್ಳೋಂಥ ದಿನ ಕೂಡ, ಅಂದರೆ ಆ ಅವಕಾಶ ಕೂಡ ನಿಮ್ಮ ಎದುರಿಗೆ ಬಂದು ನಿಂತಿತ್ತು. ಅಂದರೆ ಅವರಿದ್ದಿದ್ರೆ ಇನ್ನೂ ಸಂಭ್ರಮ ಪಡ್ತಿದ್ರಲ್ಲ ಅನ್ನೋ ರೀತಿಲಿ ನೀವೀಗ ನಿಮಗೆ ಹೇಳ್ಕೊಂಡಿದ್ದೀರಾ. ಖಂಡಿತ ಈ ಕೃತಜ್ಞತೆ ಅವರಿಗೆ ಸಲ್ಲಿದೆ. ಅಂದರೆ ಅದರ ಆಶೀರ್ವಾದದ ರೂಪದಲ್ಲಾಗಿ ಅವರು ನಿಮಗೆ ಇನ್ನೂ ಇಂಥದ್ದೇ ಒಂದು ಗುಡ್ ನ್ಯೂಸನ್ನು ನಿಮ್ಮ ಎದುರಿಗೆ ತಂದು ನಿಲ್ಲುವ ಅವಕಾಶ ಕೊಡ್ತಾ ಇದ್ದಾರೆ. ಅಂದರೆ ಅದನ್ನು ನೀವು ಪಡ್ಕೊಳ್ಳೋಕ್ಕೆ ಅವರೂ ಕೂಡ ಕಾರಣರಾಗ್ತಾರೆ. ಅವರ ಆಶೀರ್ವಾದ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ. ನಿಮ್ಮ ಮನದಲ್ಲಿ ಬಹಳ ವರ್ಷಗಳಿಂದ ಇಟ್ಕೊಂಡಿದ್ದ ಭಾರ ಈಗ ನಿಧಾನವಾಗಿ ಇಳಿಯಲಾರಂಭಿಸಿದೆ. ಸಮಯಕ್ಕೆ ಅನುಗುಣವಾಗಿ ಎಲ್ಲ ಸಿಗೋದು, ಸಮಯಕ್ಕೆ ಮೊದಲು ಏನೂ ಸಿಗೋದಿಲ್ಲ. ಅದು ಸಮಯಕ್ಕೆ ಅನುಗುಣವಾಗಿ ಸಿಗಬೇಕು ಅಂದರೆ ಅದಕ್ಕೆ ಗುರುವಿನ ಪ್ರೇರಣೆ, ರಕ್ಷಣೆ, ಮಾರ್ಗದರ್ಶನ ಇರಲೇಬೇಕು. ಇಲ್ಲ ಅಂದರೆ ಅದು ನಿಮ್ಮ ಜೀವನದಲ್ಲಿ ಒಂದು ಡಿಸರ್ವ್ ರೂಪದಲ್ಲಿ ಇದ್ದೇ ಬಿಡುತ್ತೆ. ಅದು ನಿಮಗೆ ಪಡ್ಕೊಳ್ಳೋಕ್ಕಾಗೋದಿಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ಹಾಗೆ ನೀವು ಎಷ್ಟೇ ಜನ್ಮಗಳನ್ನು ಎತ್ತಿದರೂ ಕೂಡ ಕೆಲವೊಂದು ಸಾರಿ ಅದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಗುರು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ನಿಮ್ಮ ಜೀವನದಲ್ಲಿ ನಿಮ್ಮದೇ ಆದ ಕರ್ಮ ಒಂದು ಪುಣ್ಯದ ರೂಪದಲ್ಲಿ ಡಿಸರ್ವ್ ಮಾಡಿಟ್ಕೊಂಡಿದ್ದನ್ನು ಭಾಗ್ಯದ ರೂಪದಲ್ಲಿ ಪಡ್ಕೊಳ್ಳೋಕ್ಕೆ ಅವರು ದಾರಿಯನ್ನು ತೋರಿಸ್ತಾ ಇದ್ದಾರೆ. ಅಂದರೆ ನೀವೇ ಆ ದಾರಿಯನ್ನು ಬ್ಲಾಕೇಜ್ ಮಾಡ್ಕೊಂಡಿದ್ರಿ. ಸಂದೇಹಗಳಲ್ಲಾಗಿರ್ಬೋದು, ಭೌತಿಕ ಮಾಯೆಗಳಲ್ಲಾಗಿರ್ಬೋದು, ಕೆಲವು ವಿಚಾರಗಳಲ್ಲಾಗಿರ್ಬೋದು, ನೀವು ಒಂದು ವ್ಯರ್ಥವಾಗಿ ಜೀವನ ಮಾಡ್ತಾ ಇರೋದ್ರಿಂದ ಅದನ್ನು ಕಂಡುಕೊಳ್ಳೋಕ್ಕೆ ನಿಮ್ಮಿಂದ ಸಾಧ್ಯ ಆಗಿರಲಿಲ್ಲ. ಗುರುವು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ನಿಮ್ಮ ಜೀವನದಲ್ಲಿ ಹಿಂದಿನ ದಿನಗಳಲ್ಲಿ, ಅಂದರೆ ಕರ್ಮದ ರೂಪದಲ್ಲಿ ನಿಮ್ಮ ಹಿಂದಿನ ಜನ್ಮದಲ್ಲಿ ನಿಮ್ಮ ಪುಣ್ಯ ಇಷ್ಟು ಡಿಸರ್ವ್ ಆಗಿದೆ, ಅದರಲ್ಲಿ ನಿಮ್ಮ ಭಾಗ್ಯದಲ್ಲಿ ಇಷ್ಟು
ಬ್ಯಾಲೆನ್ಸ್ ಇದೆ ನೀವು ಪಡ್ಕೊಳ್ಳೋದು, ಅದು ನಿಮಗೆ ಕಾಣಿಸ್ತಾ ಇಲ್ಲ. ಯಾಕಂದರೆ ಈ ಭೌತಿಕ ಒಂದು ಮಾಯೆಯಲ್ಲಿ ನೀವು ನಿಮ್ಮನ್ನು ಮರೆತಿದ್ದೀರಾ. ಹಾಗಾಗಿ ನಾನು ನಿಮಗೆ ನೆನಪು ಮಾಡ್ಕೊಳ್ತೀನಿ. ಆ ಭಾಗ್ಯವನ್ನು ನೀವು ಪಡ್ಕೊಂಡು ಜೀವನದಲ್ಲಿ ಇಲ್ಲಿ ನೀವು ಅದನ್ನು ಪೂರ್ಣಗೊಳಿಸ್ಕೊಳ್ಳೋದ್ರ ಮೂಲಕ ಮೋಕ್ಷದ ದಾರಿಯನ್ನು ಕಂಡುಕೊಳ್ಳುವಲ್ಲಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಗುರುವು ನಿಮ್ಮ ಜೀವನದಲ್ಲಿ ಸಹಾಯ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ಈಗ ನಿಮ್ಮ ಮನಸ್ಸಲ್ಲಿ ಹೊತ್ಕೊಂಡಿದ್ದ ಭಾರ ನಿಧಾನವಾಗಿ ಇಳಿಯಲಾರಂಭಿಸಿದೆ ಅನ್ನುವ ಅನುಭವ ನಿಮಗಾಗ್ತಾಯಿದೆ. ಆತ್ಮ ಬಹಳ ಕಷ್ಟಗಳ ಮೂಲಕ ನಡೆದು ಬಂದಿದೆ ನಿಮ್ಮದು. ಕೆಲವೊಮ್ಮೆ ನೀವು ಒಬ್ಬರೇ ಹೋರಾಡಿದಂತೆ ಅನುಭವವನ್ನು ಅನುಭವಿಸಿದಿರ. ಯಾರಿಗೂ ಕೂಡ ನಿಮ್ಮ ನೋವು ಅರ್ಥವಾಗ್ತಿರ್ಲಿಲ್ಲ, ಅನ್ನಿಸ್ತಾನೂ ಇರ್ತು ನಿಮಗೆ. ಆದರೆ ಇಲ್ಲಿ ನೀವು ನಂಬಿದ ಗುರುವು ನಿಮ್ಮ ಮೌನದ ಪ್ರಾರ್ಥನೆಗಳನ್ನು ಕೇಳ್ತಾ ಇದ್ರು. ಈಗ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ಪ್ರವೇಶಿಸ್ತಾ ಇದ್ದಾರೆ. ಅದು ಕೂಡ ಒಂದು ಸೆಲೆಬ್ರೇಷನ್ ಮಾಡುವ ಮೂಲಕ. ಖಂಡಿತ ಇವತ್ತಿನ ದಿನ ನೀವು ಪಟ್ಟ ಸಂತೋಷ ಅದನ್ನು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಇನ್ನೂ ಸ್ವಲ್ಪ ಸಮಯ ಅದನ್ನು ನಿಮ್ಮ ಮನಸ್ಸಲ್ಲಿ ನೀವು ಇಟ್ಕೊಳ್ಬೇಕು ಅಂತ ಬರ್ತಾ ಇದೆ. ಹಾಗೆ ಕೆಲವರು ಆ ಒಂದು ಸಂತೋಷವನ್ನು ದಿನ ಸಂಭ್ರಮಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿಯ ಒಂದು ಎನರ್ಜಿಯ ಪ್ರಕಾರ ಸಂತೋಷದ ಸುದ್ದಿ, ಕುಟುಂಬದಲ್ಲಿ ಶುಭ ಕಾರ್ಯ, ಸಂಬಂಧಗಳಲ್ಲಿ ಒಳ್ಳೆಯ ಬದಲಾವಣೆ, ಹಣಕಾಸಿನ ನಿರಾಳತೆ, ಆ ವಿಚಾರದಲ್ಲಿರುವ ಒಂದು ಕಠಿಣತೆಯಲ್ಲಿ ಸ್ವಲ್ಪ ನಿರಾಳತೆ ಸಿಗುತ್ತೆ, ಅಥವಾ ಬಹಳ ದಿನಗಳಿಂದ ಕಾಯ್ತಾ ಇದ್ದ ಒಂದು ಅವಕಾಶ ನಿಮ್ಮ ಕಡೆಗೆ ಬರ್ತಾ ಇದೆ. ಇದು ಕೇವಲ ಹೊರಗಿನ ಸೆಲೆಬ್ರೇಷನ್ ಮಾತ್ರ ಅಲ್ಲ, ನಿಮ್ಮ ಆತ್ಮದ ಒಳಗಿನ ಹೀಲಿಂಗ್ ಕೂಡ ಆರಂಭವಾಗ್ತಾ ಇದೆ. ನೀವು ಇತ್ತೀಚೆಗೆ ಅನುಭವಿಸಿದ ನೋವು ವ್ಯರ್ಥವಾಗಿಲ್ಲ. ಪ್ರತಿಯೊಂದು ಕಣ್ಣೀರು ನಿಮ್ಮನ್ನು ಇನ್ನೂ ಬಲಿಷ್ಠರನ್ನಾಗಿಸಿದೆ, ಸರಿಯಾದ ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ಒಂದು ಪ್ರೇರಣೆ ನೀಡಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆಯೇ ಈಗ ನಿಮ್ಮ ಜೀವನದಲ್ಲಿ ದೇವರ ದಯೆ ಚಲಿಸಲು ಆರಂಭಿಸಿದೆ. ನೀವು ಮತ್ತೆ ನಗಲಿದ್ದೀರಾ, ಮತ್ತೆ ಮನಸ್ಸಿನಲ್ಲಿ ಆಶೆ ಮೂಡಲಿದೆ. ನಿಮ್ಮ ಜೀವನದಲ್ಲಿ ಇದೂ ಕೂಡ ಸಾಧ್ಯವೇ ಅನ್ನಿಸುವಂಥ ಸಂತೋಷದ ಕ್ಷಣಗಳು ಕೂಡ ಬರ್ತಾ ಇದ್ದಾವೆ. ಆದ್ದರಿಂದ ನಿಮ್ಮ ಹೃದಯವನ್ನು ಭಯದಿಂದ ತುಂಬಿಸ್ಕೊಳ್ಬೇಡಿ. ಈ ಸಮಯದಲ್ಲಿ ನಿಮ್ಮ ಆತ್ಮಕ್ಕೆ ಒಂದು ಮಾತು ತುಂಬ ಮುಖ್ಯ. ನಾನು ಸಂತೋಷಕ್ಕೆ ಅರ್ಹನು, ನಾನು ದೈವಿಕ ಆಶೀರ್ವಾದಕ್ಕೆ ಅರ್ಹನು ಅನ್ನೋ ರೀತಿಯಲ್ಲಿ ನೀವು ನಿಮಗೆ ಹೇಳ್ಕೊಳ್ಬೇಕು. ಹಾಗೆ ಇಲ್ಲಿ ಜೀವನದಲ್ಲಿ ಎಷ್ಟೇ ಕತ್ತಲೆ ಬಂದಿದೆ ಅಂದರೂ ಕೂಡ ಆತ್ಮದ ಬೆಳಕು ಎಂದಿಗೂ ನಂದೋದಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಗುರುವು ನಿಮ್ಮನ್ನು ಮತ್ತೆ ಬದುಕಿನ ಸುಂದರತೆಯ ಕಡೆ ಕರೆದೊಯ್ತಾ ಇದ್ದಾರೆ. ಆದ್ದರಿಂದ ಸಣ್ಣ ಸಂತೋಷಗಳನ್ನೂ ಕೂಡ ಆಚರಿಸಿ ನಿಮ್ಮ ಶಕ್ತಿಯನ್ನು ಕೃತಜ್ಞತೆಯಿಂದ ತುಂಬಿಸಿ. ಯಾಕಂದರೆ ನಿಮ್ಮ ಜೀವನದಲ್ಲಿ ಶುಭ ಸಮಯದ ಬಾಗಿಲು ತೆರೀತಾ ಇದೆ. ಹಾಗಾಗಿ ಈಗ ನಿಮ್ಮ ಎದುರಿಗೆ ಕಾಣ್ತಾ ಇರುವ ಸಣ್ಣ ಸಣ್ಣ ಸಂತೋಷವನ್ನು ಕೂಡ ನೀವು ಅನುಭವಿಸಬೇಕು. ಅದನ್ನು ತಿರಸ್ಕಾರ ಮಾಡಬೇಡಿ. ಅಂದರೆ ಇದೆಂಥ ಸಂತೋಷ ಬಿಡು, ನಾನು ಬಯಸಿದ್ದಿನ್ನೂ ಸಿಕ್ಕಿಲ್ಲ, ಆ ಸಿಕ್ಕಾಗ ನೋಡೋಣ ಅನ್ನೋ ರೀತಿಯಲ್ಲಿ ಅನ್ಬಾರ್ದು. ಇವತ್ತು ನಿಮಗೆ ಯಾವೆಲ್ಲ ರೀತಿಯಲ್ಲಿ ಒಂದು ಬದಲಾವಣೆ ಕಂಡಿದ್ದೀರಿ, ಇವತ್ತು ಎಷ್ಟು ಸಂತೋಷ ಆಗಿದೆಯಲ್ಲ, ಆ ಸಂತೋಷವನ್ನು ಸೆಲೆಬ್ರೇಷನ್ ಮಾಡಿ. ಅಂದರೆ ಹೇಳ್ಕೊಳ್ಳಿ. ಅದನ್ನು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ನೀವು ನಂಬಿದ ಗುರುವನ ಹತ್ರನೇ ಹೇಳ್ಕೊಳ್ಳಿ. ಬಾಬಾ, ಈ ದಿನ ನನಗೆ ಎಷ್ಟು ಸಂತೋಷ ಆಗಿದೆ ಅಂದರೆ ಆ ಸಂತೋಷವನ್ನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ, ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಖಂಡಿತ ಆ ಕೃತಜ್ಞತೆ ಅವರಿಗೆ ಸಲ್ಲಿಕೆ ಆಗುತ್ತೆ. ಕೆಲವರ ಎನರ್ಜಿ ಪ್ರಕಾರ ನೀವು ಜೀವನದಲ್ಲಿ ತುಂಬ ನೋವನ್ನು ಅನುಭವಿಸಿದ್ರೆ, ಕೆಲವರು ನಿಮ್ಮ ಹೃದಯವನ್ನು ಮುರಿದಿರ್ಬೋದು, ಕೆಲವರು ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳದೆ ಹೋಗಿರ್ಬೋದು, ಕೆಲ ಸಂದರ್ಭಗಳು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ದಣಿಸಿರ್ಬೋದು. ಆದರೆ ಇಲ್ಲಿ ನಿಮಗೆ ಒಂದು ಎಚ್ಚರಿಕೆ ಮತ್ತು ಒಂದು ಹೀಲಿಂಗ್ ಎರಡನ್ನೂ ಒಂದೇ ಸಮಯದಲ್ಲಿ ಈ ಎನರ್ಜಿ ಕೊಡ್ತಾ ಇದೆ. ನೀವು ಯಾವಾಗಲೂ ನಿಮ್ಮ ನೋವನ್ನೇ ಯೋಚಿಸ್ತಾ ಇದ್ದರೆ ಅದೇ ಗಾಯವನ್ನು ಮತ್ತೆ ಮತ್ತೆ ಮನಸ್ಸಿನಲ್ಲಿ ಜೀವಂತವಾಗಿಡ್ತಿದ್ದೀರಾ. ಯಾರಾದರೂ ನಿಮ್ಮನ್ನು ನೋಯಿಸಿದ ಘಟನೆ, ಹಳೆಯ ನೆನಪು, ದ್ರೋಹ, ತಿರಸ್ಕಾರ ಇವನ್ನು ದಿನವೂ ಮನಸ್ಸಿನಲ್ಲಿ ತಿರುಗಿಸ್ತಾ ಇದ್ದರೆ ಅದು ನಿಮ್ಮ ಆತ್ಮದ ಶಕ್ತಿಯನ್ನು ನಿಧಾನವಾಗಿ ಕುಗ್ಗಿಸುತ್ತೆ. ನೋವನ್ನು ಮರೆತು ಬಿಡಿ ಅನ್ನೋದಲ್ಲ, ಅಂದರೆ ಮರೆತು ಬಿಡಿ ಅಂತ ಹೇಳ್ತಾ ಇಲ್ಲ, ಆದರೆ ಅದಕ್ಕೆ ನಿಮ್ಮ ಮನಸ್ಸಿನೊಳಗೆ ಶಾಶ್ವತ ಮನೆಯನ್ನು ಕೊಡಬೇಡಿ. ಅಂದರೆ ನಿಮ್ಮ ಮನಸ್ಸಲ್ಲಿ ಆ ವಿಚಾರಕ್ಕೆ ಶಾಶ್ವತವಾಗಿ ಮನೆ ಮಾಡಿಕೊಡ್ಬೇಡಿ. ಅವು ಒಂದು ಪ್ರೇರಣೆಯಾಗಿರಬೇಕು, ಒಂದು ಛಲ ಮೂಡಿಸುವ ರೀತಿಯಲ್ಲಾಗಿರಬೇಕು, ನಿಮ್ಮ ಒಂದು ಒಳ್ಳೆಯ ದಾರಿಯನ್ನು ನಿಮಗೆ ಕಂಡುಕೊಳ್ಳುವಲ್ಲಿ ಅವು ನಿಮಗೆ ಸಹಾಯಕವಾಗಿರಬೇಕು. ಅಷ್ಟೇ ಅವುಗಳನ್ನು ಬಳಸ್ಕೊಂಡು ಉಳಿದಿದ್ದ ವಿಚಾರದ ಆ ಸಮಯದಲ್ಲಿ ಅದನ್ನು ಇಗ್ನೋರ್ ಮಾಡಿ ನೀವು ಮುಂದೆ ಹೋಗಲೇಬೇಕು. ಈಗಿನ ಎನರ್ಜಿಯಲ್ಲಿ ಹಲವರು ಹೊರಗೆ ನಗ್ತಾ ಇದ್ದರೂ ಕೂಡ ಒಳಗೆ ತುಂಬ ಒಡೆದು ಹೋಗಿದ್ದೀರ. ರಾತ್ರಿ ಮಲಗುವಾಗ ಹಳೆಯ ನೋವುಗಳು ನೆನಪಾಗ್ತವೆ. ಯಾಕೆ ನನ್ನ ಜೀವನದಲ್ಲಿ ಹೀಗಾಯಿತು ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಆದರೆ ಇಲ್ಲಿ ನಿಮಗೆ ಒಂದು ಯಾವ ರೀತಿ ಮೆಸೇಜ್ ಸಿಗ್ತಾ ಇದೆ ಅಂದರೆ, ನೀವು ಅನುಭವಿಸಿದ ಪ್ರತಿಯೊಂದು ನೋವು ನಿಮ್ಮ ಅಂತ್ಯ ಅಲ್ಲ, ಅದು ನಿಮ್ಮ ಆತ್ಮವನ್ನು ಇನ್ನೂ ಗಟ್ಟಿ ಆಗಿಸುತ್ತಿರುವ ಒಂದು ದಾರಿದೀಪ, ಪಾಠ ಅನ್ನೋ ರೀತಿಯಲ್ಲಿ ಬರ್ತದೆ. ಭಗವಂತ, ನೀವು ನಂಬಿದ ಭಗವಂತ ಗುರುವು ನಿಮ್ಮ ಜೀವನದಿಂದ ಕೆಲವರನ್ನು ಖಂಡಿತ ತೆಗೆದಿದ್ದಾರೆ. ಅದಕ್ಕೆ ಒಂದು ಕಾರಣ ಇತ್ತು. ಕೆಲವೊಮ್ಮೆ ನೀವು ಹಿಡಿದುಕೊಂಡಿರುವ ನೋವೇ ನಿಮ್ಮ ಮುಂದಿನ ಸಂತೋಷಕ್ಕೆ ಅಡ್ಡಿಯಾಗಿತ್ತು. ಆದ್ದರಿಂದ ಇಲ್ಲಿ ಈಗ ನಿಮಗೆ ಯಾವ ರೀತಿ ಒಂದು ಎನರ್ಜಿ ಪ್ರಕಾರ ಒಂದು ಮೆಸೇಜ್ ಸಿಗ್ತಾ ಇದೆ ಅಂದರೆ, ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ಕೊಡುವ ಸಮಯ ಇದಾಗಿದೆ. ನಿಮ್ಮ ಆತ್ಮವನ್ನು ಹಳೆಯ ಕತ್ತಲೆಯಿಂದ ಹೊರಗೆ ಕರೆದುಕೊಂಡು ಬರುವ ಜವಾಬ್ದಾರಿ ಕೂಡ ನಿಮ್ಮದಾಗಿದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವರು ನಿಮ್ಮಿಂದ ದೂರ ಆಗಿದ್ದಾರೆ ಅಂದರೆ ಖಂಡಿತ ಅದನ್ನು ಗುರುವೇ ಒಂದು ಯೋಜನೆಯ ಪ್ರಕಾರ ದೂರ ಮಾಡಿದ್ದಾರೆ. ಹಾಗೆ ಯಾರ ಸಹಾಯ ನಿಮಗೆ ಈ ಸಮಯ
ಸಮಯದಲ್ಲಿ ಸಿಗಬೇಕು ಅಂತೇಳಿ ನೀವು ಬಯಸ್ತಾ ಇದ್ರು, ಅಲ್ಲಿಂದಲೇ ಸಹಾಯ ಸಿಗಬೇಕು ಅಂತಲ್ಲ, ಖಂಡಿತ ಅದು ಬೇರೆಯ ಒಂದು ರೀತಿಯಲ್ಲೂ ಕೂಡ ನಿಮಗೆ ಸಹಾಯ ಬಂದೇ ಬರುತ್ತೆ. ನೀವು ಯಾರನ್ನು ನೋಡಬೇಕು ಅಂತೇಳಿ ಹಂಬಲಿಸ್ತಾ ಇದ್ರು ಅವರು ನಿಮಗೆ ಖಂಡಿತ ಸಿಗ್ತಾರೆ, ಕಾಣಿಸ್ತಾರೆ, ಅವರಿಂದ ಒಂದು ಮೆಸೇಜ್ ಬರುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಹಾಗೆ ನೀವು ಎಲ್ಲಿಗೆ ಹೋಗಬೇಕು ಅಂತೇಳಿ ಹಗಲಿರುಳು ಪರಿತಪಿಸ್ತಾ ಇದ್ರೆ ಖಂಡಿತ ನೀವು ಇನ್ನು 1 ತಿಂಗಳಲ್ಲಿ ಅಲ್ಲಿಗೆ ಹೋಗ್ತೀರಾ. ಅಂದರೆ ಅಲ್ಲಿಗೆ ಹೋದ್ಮೇಲೆ ನಿಮಗೀಗ ಹೋಗಬೇಕು ಅನ್ನೋ ಉದ್ದೇಶ ಇದೆ, ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಏನಾಗುತ್ತೋ ಅದರ ಆಧಾರದ ಮೇಲೆ ನೀವು ಮುಂದಿನ ತೀರ್ಮಾನವನ್ನು ತೊಗೊಳ್ತೀರಾ. ಅದು ನಿಮ್ಮ ಜವಾಬ್ದಾರಿಗೆ ಬಿಟ್ಟಿರೋದು. ಯಾಕಂದರೆ ಅಲ್ಲಿ ಹೋದ್ಮೇಲೆ ನನಗೆ ಹೀಗೆಲ್ಲ ಆಗಬೇಕು ಅಂತೇಳಿ ನೀವು ಕೇಳ್ತಾ ಇಲ್ಲ. ಇಲ್ಲಿ ನಾನು ಅಲ್ಲಿಗೆ ಹೋಗಬೇಕು, ಒಟ್ಟು ಅವ್ರನ್ನ ನೋಡಬೇಕು, ಒಟ್ಟಾರೆಯಾಗಿ ಅಲ್ಲೊಂದು ಆ ವಾತಾವರಣ, ಅಲ್ಲಿ ಒಂದು ಯಾವುದೇ ರೀತಿ ಒಂದು ದೇವರ ದೇವಸ್ಥಾನಕ್ಕಾಗಿರ್ಬೋದು, ದರ್ಶನಕ್ಕೋಸ್ಕರ ಹೋಗಬೇಕು ಅನ್ನೋ ಪ್ರಾರ್ಥನೆ ಆಗಿರ್ಬೋದು, ಇಲ್ಲ ಯಾರನ್ನ ಕಾರಣಕ್ಕೋಸ್ಕರ ಆಗಿರ್ಬೋದು, ಒಟ್ಟಾರೆಯಾಗಿ ನೀವು ಹೋಗಬೇಕು ಅಂತ ಬಯಸ್ತಾ ಇದ್ದೀರಾ, ಒಟ್ಟಾರೆಯಾಗಿ ಇಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನೀವು ಯಾವ ರೀತಿ ನಿರ್ಧಾರ ತಗೊಳ್ತೀರಾ ಅನ್ನೋದು ನಿಮ್ಮ ಒಂದು ಅಭಿಪ್ರಾಯಕ್ಕೆ ಬಿಟ್ಟಿರುತ್ತೆ ಆ ಸಮಯದಲ್ಲಿ. ಈಗ ನಿಮ್ಮಲ್ಲಿ ಒಂದು ನೋವಿದೆ, ಅಂದರೆ ನೀವು ಅಂದ್ಕೊಂಡಿದ್ದು ಆಗ್ತಾ ಇಲ್ಲ, ಜೀವನದಲ್ಲಿ ಎಲ್ಲರೂ ನಿಮ್ಮನ್ನು ನಿಂದಿಸ್ತಾ ಇದ್ದಾರೆ, ಎಲ್ಲೋ ಒಂದು ರೀತಿಯಲ್ಲಿ ಅವಮಾನಿಸ್ತಾ ಇದ್ದಾರೆ, ಎಲ್ಲೋ ನಿಮಗೆ ಎದುರಿಗೆ ಆಡ್ಕೊಂಡ ಅನುಭವ ಕೇಳಿಸ್ತಾ ಇದೆ, ಕಾಣಿಸ್ತಾ ಇದೆ, ಆದರೂ ಕೂಡ ನೀವು ಏನು ಹೇಳೋಕ್ಕಾಗ್ತಾ ಇಲ್ಲ, ಆ ನೋವಿನಿಂದ ಅಳ್ತಾ ಇದ್ದೀರಾ. ಅಲ್ಲಿಗೆ ಇಲ್ಲಿ ನಿಮಗೆ ಗುರು ಹೇಳ್ತಿದ್ರೆ, ನಿಮ್ಮ ನೋವಿಗಿಂತ ದೊಡ್ಡದು, ನೀವು ಅನುಭವಿಸಿದ ಗಾಯಕ್ಕಿಂತ ದೊಡ್ಡದು ನಿಮ್ಮ ಶಕ್ತಿ, ನೀವು ಅದಕ್ಕಿಂತ ದೊಡ್ಡವರು, ಅದನ್ನು ಕಡಿಮೆ ಮಾಡ್ಕೊಳ್ಳೋ ಶಕ್ತಿ ನಿಮ್ಮಲ್ಲೇ ಇದೆ. ಅದನ್ನು ನೀವು ಬೇಗನೆ ತೊಗೊಳ್ತಾ ಇದ್ದೀರಾ ಅವರ ವಿಚಾರವನ್ನು. ಆ ವಿಚಾರವನ್ನು ತೊಗೊಳ್ಳದೆ ಕೂಡ ನೀವು ನನ್ನಿಂದ ಅದು ಸಾಧ್ಯ, ಎಲ್ಲ ಒಳ್ಳೆಯದಾಗತ್ತೆ, ನಾನು ಯಾಕೆ ಅವರ ಆಡೋ ಮಾತಿಗೆ ತಲೆ ಕೆಡಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ನೀವಿದ್ದಾಗ ಖಂಡಿತ ನಿಮಗೆ ನೋವಿಗಿಂತ ನೀವೇ ದೊಡ್ಡವರು. ಅಂದರೆ ನಿಮ್ಮೊಳಗೆ ಭಗವಂತನ ಶಕ್ತಿ ಇದೆ, ಖಂಡಿತ ನೀವು ಅಂದ್ಕೊಂಡಿದ್ದನ್ನು ಸಾಧಿಸ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ಗುರು ಹೇಳ್ತಾ ಇದ್ದಾರೆ, ನಿಮ್ಮ ಕಣ್ಣೀರನ್ನಲ್ಲಿ ನೀವು ವ್ಯರ್ಥ ಮಾಡಬೇಡಿ, ನಿಮ್ಮ ಶಕ್ತಿಯನ್ನು, ನಿಮ್ಮ ಹೃದಯಕ್ಕೆ ಹೊಸ ಬೆಳಕು ಬರಲು ಅವಕಾಶ ಕೊಡಿ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಹೀಲಿಂಗ್ ಕಡೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಗುರುವು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ನಿಮ್ಮ ನೋವು ನಿಮ್ಮ ಗುರು ಅಂತಲೇ ಅಂದ್ಕೊಳ್ಳಿ, ಆದರೆ ಅದು ನಿಮ್ಮ ಜೀವನದ ಶಾಶ್ವತ ಗುರುತಾಗಬಾರ್ದು, ಎಚ್ಚರಿಕೆ ವಹಿಸಿ. ನೀವೀಗ ಜೀವನದಲ್ಲಿ ತುಂಬ ಒತ್ತಡದ ಮಧ್ಯೆ ಇದ್ದರೆ ಎಲ್ಲವನ್ನೂ ನೀವೇ ನಿಯಂತ್ರಿಸಬೇಕು, ನೀವೇ ಸರಿಪಡಿಸಬೇಕು, ನೀವೇ ಎಲ್ಲರನ್ನೂ ಉಳಿಸ್ಬೇಕು ಅನ್ನೋ ಭಾರವನ್ನು ಮನಸ್ಸಿನಲ್ಲಿ ಹೊತ್ಕೊಂಡಿದ್ದೀರ. ಆದರೆ ಆತ್ಮ ತುಂಬ ದಣಿದಾಗ ಗುರು ಒಂದು ಮಾತು ಹೇಳ್ತಾ ಇದ್ದಾರೆ, ಇನ್ನೂ ಸ್ವಲ್ಪ ಬಿಡು, ಎಲ್ಲವನ್ನು ಒಬ್ಬರೇ ಹೊರುವ ಅವಶ್ಯಕತೆ ಇಲ್ಲ ಅನ್ನೋ ರೀತಿಲಿ ಬರ್ತಾ ಇದೆ ವಿಚಾರ. ಹೊರಗಿನ ಎನರ್ಜಿಯಲ್ಲಿ ಹಲವರು ಒಳಗೆ ಹೋರಾಟ ಮಾಡ್ತಾ ಇದ್ದಾರೆ. ಕೆಲವರು ಸಂಬಂಧದ ನೋವಿನಲ್ಲಿ ಇದ್ದೀರಾ, ಕೆಲವರು ಹಣಕಾಸಿನ ನೋವಿನಲ್ಲಿ ಚಿಂತೆಯಲ್ಲಿ ಕೂಡ ಇದ್ದೀರಾ, ಕೆಲವರು ಭವಿಷ್ಯದ ಭಯದಲ್ಲಿ ಬದುಕ್ತಾ ಇದ್ದೀರಾ. ಆದರೆ ಇಲ್ಲಿ ಒಂದು ದೈವಿಕ ನೆನಪು ಯಾವ ರೀತಿ ನಿಮಗೆ ಕೊಡ್ತಾ ಇದೆ ಅಂದರೆ, ನೀವು ಒಬ್ಬರೇ ಅಲ್ಲ, ನಿಮ್ಮ ಆತ್ಮವನ್ನು ಕಾಪಾಡುವ ಒಂದು ದೈವಿಕ ಶಕ್ತಿ ನಿಮ್ಮ ಹಿಂದೆ ನಿಂತಿದೆ. ನೀವು ದೇವರು, ಗುರುಗಳು, ಹಾಗೆ ಏಂಜಲ್ಸ್ ಅಥವಾ ಯೂನಿವರ್ಸ್ ಏನೇ ನಂಬಿದರೂ ಕೂಡ ಆ ಶಕ್ತಿ ಈಗ ನಿಮಗೆ ಹೇಳ್ತಾ ಇದೆ, ನೀವು ಇನ್ನೂ ಎಲ್ಲವನ್ನು ಒಬ್ಬರೇ ಫೈಟ್ ಮಾಡಬೇಕಾಗಿಲ್ಲ, ನಾನು ನಿಮ್ಮ ಜೊತೆ ಇದ್ದೀನಿ, ನನಗೆ ಸೆರೆಂಡರ್ ಆಗಿ ಅನ್ನೋ ರೀತಿಯಲ್ಲಿ. ಅಂದರೆ ಸೆರೆಂಡರ್ ಅಂದ ತಕ್ಷಣ ಸೋಲ್ ಅಂತ ಅಲ್ಲ, ಕೈ ಬಿಡುವುದು ಅಂತ ಅಲ್ಲ, ಅದರ ನಿಜವಾದ ಅರ್ಥ ನಾನು ನನ್ನ ಶಕ್ತಿಗೆ ಸಾಧ್ಯವಷ್ಟು, ಅಂದರೆ ನಾನು ನನ್ನ ಶಕ್ತಿಗೆ ಸಾಧ್ಯವಾದಷ್ಟು ಮಾಡಿದ್ದೇನೆ, ಶ್ರಮಿಸಿದ್ದೇನೆ, ಪ್ರಯತ್ನ ಮಾಡಿದ್ದೇನೆ ಅವರನ್ನು ಬದಲಾಯಿಸಲಿಕ್ಕೆ, ಆ ಸಂಬಂಧವನ್ನು ಸರಿಪಡಿಸ್ಕೊಳ್ಳೋಕ್ಕೆ, ಅಂದರೆ ಆ ಕಷ್ಟಗಳಿಂದ ಹೊರಗೆ ಬರಲಿಕ್ಕೆ, ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ, ಅದನ್ನು ತಪ್ಪಿಸ್ಲಿಕ್ಕೆ. ಈ ರೀತಿಯಲ್ಲಿ ನಿಮ್ಮ ಎನರ್ಜಿಗೆ ತಗೊಳ್ಳಿ. ಈಗ ಉಳಿದಿದ್ದನ್ನು ನಾನು ನನ್ನ ಗುರುವಿಗೆ, ಅಂದರೆ ಅವರಿಗೆ ಶರಣದಲ್ಲಿ ಹಾಕಿದ್ದೀನಿ, ಭಗವಂತನ ಕೈಗೆ ಬಿಡ್ತಾ ಇದ್ದೀನಿ ಅನ್ನೋ ವಿಶ್ವಾಸ ಹಲವಾರು ಬಾರಿ ನೀವು ಜೋರಾಗಿ ಹಿಡಿದುಕೊಂಡಿರುವ ವಿಷಯಗಳೇ ನಿಮ್ಮ ಮನಸ್ಸಿಗೆ ಹೆಚ್ಚು ನೋವು ಕೊಟ್ಬಿಡ್ತವೆ. ಹಾಗಾಗಿ ಯಾರಾದರೂ ಬದಲಾಗಬೇಕು ಅಂತ ಹೇಳಿ ಬಲವಂತ ಮಾಡೋದಕ್ಕಿಂತ, ಆಗಿ ಹೋದದ್ದನ್ನು ಮತ್ತೆ ಮತ್ತೆ ಯೋಚಿಸೋದಕ್ಕಿಂತ ಪ್ರತಿಯೊಂದನ್ನು ನಿಯಂತ್ರಿಸಲು ಪ್ರಯತ್ನಿಸುವುದು ಇವೆಲ್ಲ ಆತ್ಮದವನ್ನು ದಣಿಸುತ್ತವೆ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ. ನಾನೇ ನನ್ನ ಮನೆಯನ್ನು ಸಂಭಾಳಿಸ್ಬಿಡ್ತೀನಿ, ಅದೆಷ್ಟೇ ಕಷ್ಟ ಆಗಲಿ ನನ್ನ ಗಂಡನನ್ನು ಪರಿವರ್ತನೆ ಮಾಡ್ತೀನಿ, ಹಾಗೆ ಅದೆಷ್ಟೇ ಕಷ್ಟ ಆಗಲಿ ನನ್ನ ಮಗಳಿಗೆ ಏನಾದರೂ ಮಾಡಿ ನಾನು ಬುದ್ಧಿ ಕಲಿಸ್ತೀನಿ ಅಂದರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಅವರನ್ನು ಅಂಟ್ಕೊಂಡ್ಬಿಟ್ಟಿದ್ದೀರಾ. ಅಂದರೆ ಅದರಿಂದ ಹೊರಗೆ ತರೋಕ್ಕೆ ಹೇಗೆ, ಅವ್ರು ಹೊರಗೆ ಬರ್ತಾರಾ, ಅದು ಸಾಧ್ಯನಾ, ಅಯ್ಯೋ ನಾನು ಏನಾದರೂ ಮಾಡಿ ಅದನ್ನು ನಾನು ಹಿಡಿತಕ್ಕೆ ತೊಗೊಳ್ಬೇಕಲ್ಲ, ಆ ವಿಚಾರ ಆಗಿರ್ಬೋದು, ಒಂದು ಸಂಬಂಧ ಆಗಿರ್ಬೋದು, ಹಾಗೆ ಮನೆಯ ಜವಾಬ್ದಾರಿ ಆಗಿರ್ಬೋದು, ಇನ್ಯಾವುದೇ ರೀತಿ ಒಂದು ವಿಚಾರವನ್ನು ನಿಮ್ಮ ಹಿಡಿತಕ್ಕೆ ನೀವು ಎಷ್ಟು ತಗೊಳ್ತೀವಿ ಅಂತ ಹೋಗ್ತೀರೋ ಅದು ಅಷ್ಟೇ ನುಸುಳ್ತಾ ಹೋಗುತ್ತೆ. ಈಗ ನಿಮ್ಮ ಜೀವನದಲ್ಲಿ ಕೆಲವು ವಿಷಯಗಳನ್ನು ಡಿವೈನ್ ಟೈಮಿಂಗಿಗೂ ಕೂಡ ಬಿಡಬೇಕು, ಅಂದರೆ ಗುರುವಿನ ಸಮಯಕ್ಕೆ, ಭಗವಂತನ ಸಮಯಕ್ಕೂ ಕೂಡ ನೀವು ಬಿಡಲೇಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಎಲ್ಲವನ್ನೂ ನಾನೇ ಸರಿಪಡಿಸ್ಕೊಳ್ತೀನಿ ಅನ್ನೋ ರೀತಿಲಿ ನೀವು ಯೋಚಿಸೋದು, ಇಲ್ಲ ಇದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅನ್ನೋ ರೀತಿಯಲ್ಲಿ ಚಿಂತೆ ಮಾಡೋದು ತಪ್ಪು. ಯಾಕಂದರೆ ಈಗ ಕೊನೆ ಹಂತಕ್ಕೆ ಬಂದಿದೆ, ಅದನ್ನು ನೀವು ಭಗವಂತನ ಸಮಯಕ್ಕೆ, ಗುರುವಿನ ಸಮಯಕ್ಕೆ ಬಿಡಲೇಬೇಕು. ನೀವು ಅಳಿದುಳಿದ ಪ್ರಾರ್ಥನೆಗಳನ್ನು ಕೇಳಿದ್ದಾರೆ ಇಲ್ಲಿ ಬಾಬಾ, ನಿಮ್ಮ ಮೌನದ ಕಣ್ಣೀರು ವ್ಯರ್ಥ ಆಗಿಲ್ಲ. ಕೆಲವೊಮ್ಮೆ ಭಗವಂತ ನಿಮ್ಮನ್ನು, ಅಂದರೆ ನೀವು ಕೇಳೋದನ್ನು ತಡ ಮಾಡ್ತಾ ಇದ್ದಾರೆ ಅಂತೇಳಿ ನಿಮ್ಗೆ ಅನಿಸ್ಬೋದು. ಯಾಕಂದರೆ ಸರಿಯಾದ ಸಮಯದಲ್ಲಿ ಸರಿಯಾದ ಆಶೀರ್ವಾದ ಅವರು ಕೊಟ್ಟೇ ಕೊಡ್ತಾರೆ. ಯಾಕಂದರೆ ಆ ಸಮಯದಲ್ಲಿ
ನೀವು ಪಾಠ ಕಲಿಬೇಕಾಗಿರುತ್ತೆ. ಇಲ್ಲ ನಿಮ್ಮ ಯಾರನ್ನು ಬದಲಾಯಿಸಬೇಕು, ಯಾವ ವಿಚಾರ ನಿಮಗೆ ಬೇಕು, ಯಾವುದಕ್ಕೆ ಅಂಟ್ಕೊಂಡಿದ್ದೀರಿ, ಯಾವ ವಿಚಾರವನ್ನು ನಿಮ್ಮಿಂದ ದೂರ ಮಾಡಬೇಕು. ಯಾಕಂದರೆ ಸರಿ ಇಲ್ಲ, ನೀವು ಅಂಟ್ಕೊಂಡಿದ್ದೀರಾ. ಯಾವುದನ್ನು ಒಳ್ಳೆಯದು ಅಂತ ನಂಬಿದ್ರೋ ಅದೇ ತಪ್ಪಾಗಿದೆ. ತಪ್ಪಾದಾಗ ಹೇಗೆ ಸರಿಪಡಿಸೋಕ್ಕೆ ಸಾಧ್ಯ, ನಿಮ್ಮ ಪ್ರಾರ್ಥನೆಗೆ ಹೇಗೆ ಆಶೀರ್ವಾದ ಮಾಡೋಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ವಿಚಾರ. ತಪ್ಪಾದದನ್ನು ಹಿಡ್ಕೊಂಡು ತಪ್ಪಾದ ದಾರಿಯನ್ನು ಆಯ್ಕೆ ಮಾಡಿಕೊಂಡು ನನಗಿದು ಬೇಕೇ ಬೇಕು ಅಂದರೆ ಖಂಡಿತ ಅದು ಸಿಗೋದಿಲ್ಲ. ಯಾಕಂದರೆ ಗುರುವಿನ ಶರಣದಲ್ಲಿದ್ದೀರಾ. ನಿಮಗೇನು ಬೇಕು ಅಂಥೇಳಿ ನೀವು ಕೇಳ್ತಾ ಇರೋದಕ್ಕಿಂತ ನಿಮಗೇನು ಕೊಟ್ಟರೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಅವರು ಯೋಚಿಸ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಸ್ವಲ್ಪ ತಡ ಆಗ್ತಾಯಿದೆ. ಹಾಗಾಗಿ ಇಲ್ಲಿ ಭಗವಂತನ ಸಮಯಕ್ಕೆ ನೀವು ಬಿಡಲೇಬೇಕು. ಕೊನೆಯದಾಗಿ ನಾನು ಕೇಳಿದ್ದೆ, ನನಗಿದು ಬೇಕು ಅಂತ ಆಸೆ ಇದೆ, ಆದರೆ ತುಂಬ ಸಮಯದಿಂದ ಅದ್ರ ಬಗ್ಗೆ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ಆದರೆ ಅದು ಆಗ್ತಾಯಿಲ್ಲ. ನನ್ನ ಮಗಳು ಬದಲಾಗಬೇಕು, ಅವಳು ನನ್ನ ಮಾತು ಕೇಳಬೇಕು, ಒಂದು ಒಳ್ಳೆ ರೀತಿಯಲ್ಲಿ ಅವಳ ಜೀವನವನ್ನು ರೂಪಿಸ್ಕೋಬೇಕು. ಯಾಕಂದರೆ ಅವಳು ತುಂಬ ದಾರಿ ತಪ್ಪಿದ್ದಾಳೆ. ಇದು ನಿಮ್ಮ ಕೊರಗು. ಹಾಗೆ ನೀವೇನು ಹೇಳಿದ್ರು ಕೇಳ್ತಾ ಇಲ್ಲ, ನಿಮ್ಮ ಜೊತೆ ಅವಳು ಸಮಯ ಕಳೀತಾ ಇಲ್ಲ, ನಿಮ್ಮ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ. ಈಗ ಅದು ನಿಮ್ಮ ಕೈ ಮೀರಿ ಹೋಗಿದೆ. ನೀವು ಎಷ್ಟು ಅವಳನ್ನು ಕಂಟ್ರೋಲಿಗೆ ತೊಗೊಳ್ಬೇಕು ಅಂದರೂ ಕೂಡ ಅದು ಆಗಲಿಲ್ಲ, ಹಿಡಿತ ಜಾರು ಹೋಯಿತು. ಈಗ ನಿಮ್ಮ ಮಾತಿಗೆ ಯಾವುದೇ ರೀತಿ ಬೆಲೆ ಇಲ್ಲ. ಈಗ ಏನು ಮಾಡಬೇಕು, ಅದನ್ನು ಗುರುವಿನ ಸಮಯಕ್ಕೆ ಬಿಟ್ಟು ಬಿಡಬೇಕು. ಚಿಂತೆಯಿಂದ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ನೀವು ಇಲ್ಲಿ ಮಾಡಬೇಕು. ಯಾಕಂದರೆ ಅದು ನಿಮ್ಮ ಕೈಗೆ ನಿಲುಕದು. ನಾನು ಇದನ್ನು ಒಂದು ಮಗುವಿನ ಉದಾಹರಣೆಯಾಗಿ ಕೊಟ್ಟಿದ್ದೀನಿ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಯಾವ ರೀತಿ ಸಮಸ್ಯೆಗಳಿಗೆ ಅತಿರೇಕಕ್ಕೆ ಹೋಗಿದ್ದಾವೋ ಅವುಗಳನ್ನು ಈಗ ನೀವು ಗುರುವಿನ ಶರಣಕ್ಕೆ ಸಮರ್ಪಣೆ ಮಾಡುವ ಸಮಯ ಬಂದಿದೆ. ಅಂದರೆ ನಿಮ್ಮ ಕೈಯಲ್ಲಿ ಆಗೋದಿಲ್ಲ, ಅದು ಮುಗೀತದು. ಈಗ ನೀವು ತುಂಬ ಪ್ರಾಮಾಣಿಕವಾಗಿ ನ್ಯಾಯ ಬೇಕು ಅಂತೇಳಿ ಪ್ರಯತ್ನ ಪಟ್ರಿ. ತುಂಬ ವರ್ಷಗಳಿಂದಲೇ ನೀವು ಅದರಲ್ಲಿ ಇದ್ದೀರಾ, ಹೋರಾಟ ಮಾಡ್ತಿದ್ದೀರಿ, ಏರಿಳಿತ ಆಯಿತು, ಎಷ್ಟೋ ಜನ ಅದರಲ್ಲಿ ಬದಲಾಯಿದ್ರು, ಆದರೂ ಕೂಡ ನಿಮ್ಗೆ ನ್ಯಾಯ ಸಿಕ್ಕಿಲ್ಲ. ಆ ನೋವಿದೆ. ಈಗ ನಿಮ್ಮ ಮಕ್ಕಳೇ ಆಗಿರ್ಬೋದು, ಅದರ ವಿರುದ್ಧ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ನೋವು ಕೊಡ್ತಾ ಇದ್ದಾರೆ. ಆ ನೋವಲ್ಲೂ ಕೂಡ ನೀವು ಕೆಲವರಿದ್ದೀರಾ. ಆದರೆ ಈಗ ನಿಮಗೆ ಅನಿಸ್ತಾ ಇದೆ, ನಾನು ತುಂಬಾ ಪ್ರಯತ್ನ ಪಟ್ಟೆ ಆದರೂ ಆಗಲಿಲ್ಲ, ನಾನು ಹಿಡಿತಕ್ಕೆ ತೊಗೋಬೇಕು, ಇಲ್ಲ ನನ್ನ ವಶಕ್ಕೆ ತೊಗೋಬೇಕು, ಇಲ್ಲ ಇನ್ಯಾವುದೋ ರೀತಿಯಲ್ಲಿ ನಾನು ಇದ್ದಾಗಲೇ ಅದನ್ನು ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ, ಆಗ್ತಾನೇ ಇಲ್ಲ. ಈಗ ನೋಡಿದರೆ ನನ್ನವರು ಕೂಡ ನನಗೆ ಸ್ಪಂದಿಸ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವರ ಮನಸ್ಥಿತಿ ಆಗಿದೆ. ಈ ಸಮಯ ಎಂಥ ಸಮಯ ಅಂದರೆ, ನೀವು ಈ ಸಮಯದಲ್ಲಿ ನಾನೇ ಮಾಡ್ತೀನಿ ಅನ್ನೋದಕ್ಕಿಂತ ಭಗವಂತ ನನ್ನ ಪ್ರಯತ್ನ ನಾನು ಇಷ್ಟು ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಮಾಡಿದ್ದೀನಿ, ಹೋರಾಟ ಮಾಡಿದ್ದೀನಿ, ಸಂಘರ್ಷ ಮಾಡಿದ್ದೀನಿ, ತುಂಬ ಸೋತಿದ್ದೀನಿ, ಹತ್ತಿದ್ದೀನಿ, ನಳಾಡಿದ್ದೀನಿ, ಇನ್ನು ನನ್ನಿಂದ ಸಾಧ್ಯ ಇಲ್ಲ, ತುಂಬ ಸಫರ್ ಮಾಡಿಬಿಟ್ಟಿದ್ದೀನಿ, ಹಣನೂ ತುಂಬ ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದೀನಿ, ಈಗ ನನ್ನಿಂದ ಆಗೋದಿಲ್ಲಪ್ಪ, ನನಗೀಗ ಕೊನೆಯದಾಗಿ ನೀನೇ ನನಗೆ ದಿಕ್ಕು ಅನ್ನೋ ರೀತಿಯಲ್ಲಿ ನಿಮ್ಮ ಶರಣದಲ್ಲಿ ಬಂದಿದ್ದೀನಿ. ಎಲ್ಲವನ್ನು ನಿಮ್ಮ ಪಾದಗಳಿಗೆ ಸಮರ್ಪಣೆ ಮಾಡಿ ನಾನು ಕಾಯ್ತೀನಿ. ನೀವಿಟ್ಟ ಜೀವನ ನನ್ನದಾಗಲಿ ಅಂದರೆ ಈಗ ಕೊನೆಯದಾಗಿ ನಿಮ್ಗೆ ಆಪ್ಷನ್ನೇ ಇಲ್ಲ. ಎಲ್ಲ ರೀತಿಯಲ್ಲೂ ನಾನೇ ಮಾಡ್ತೀನಿ ಅನ್ನೋ ರೀತಿಲಿ ಒಂದು ಅಟ್ಯಾಚ್ಮೆಂಟ್ ಆಗಿ ನಾನೇ ಸರಿಪಡಿಸ್ಕೊಳ್ತೀನಿ, ನನ್ನ ಹಿಡಿತಕ್ಕೆ ತಗೊಳ್ತೀನಿ, ಎಲ್ಲ ರೀತಿಯಲ್ಲೂ ನೀವು ಮಾಡಾಗಿ ಹೋಗ್ಬಿಟ್ಟಿದೆ. ಆ ಮಾಡಬೇಕಾದ್ರೆ ನಾನು ಅನ್ನೋ ಭಾವ ನಿಮ್ಮಲ್ಲಿತ್ತು. ಹಾಗಾಗಿ ಇಲ್ಲಿ ಎಲ್ಲ ನೀವೇ ಅನ್ನೋ ಭಾವನ ನೀವು ಮರ್ತಿದ್ರಿ. ಈಗ ಹಾಗಲ್ಲ, ನಾನೇ ಅನ್ನೋ ಮೋಹ ಮರೆಯಾಗಿದೆ, ನೀವೇ ಎಲ್ಲ ಅನ್ನೋ ರೀತಿಯಲ್ಲಿ ನೀವು ಅವರಿಗೆ ಶರಣಾಗಿದ್ದೀರ. ಈಗ ಕೊನೆ ಗಣಿಗೆಯಲ್ಲಿ ನೀವು ಅವರ ಪಾದದಲ್ಲಿ ಶರಣಾಗಿದ್ದೀರ. ಇಲ್ಲೂ ಕೂಡ ನಿಮಗೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ಅಂದರೆ ಕೊನೆ ಕ್ಷಣದಲ್ಲಾದರೂ ನಿಮ್ಮ ತಪ್ಪಿನ ಅರಿವಾಗಿ ನೀವು ಪಶ್ಚಾತ್ತಾಪ ಪಟ್ಟು ಅವರ ಶರಣದಲ್ಲಿ ಹೋದ್ರಲ್ಲ, ಇಲ್ಲಿ ನಿಮಗೆ ಹೊಸ ಅವಕಾಶ, ಚಮತ್ಕಾರದ ಮೂಲಕ ಬದಲಾವಣೆ ಸಿಗುತ್ತೆ. ನೀವು ಅಂದ್ಕೊಳ್ತೀರಾ, ಅಯ್ಯೋ ಇಷ್ಟು ದಿನ ನಾನು ಅಂದ್ಕೊಳ್ಳೋದಕ್ಕಿಂತ ನಾನು ಯಾಕೆ ಭಗವಂತನ ಹತ್ರ ಹೋಗಲಿಲ್ಲ, ಬಾಬಾರವ್ರಿಗೆ ಶರಣಾಗಲಿಲ್ಲ ಅಂತೇಳಿ ನೀವೇ ಆಶ್ಚರ್ಯ ಪಡ್ತೀರಾ. ಅಷ್ಟರ ಮಟ್ಟಿಗೆ ನಿಮ್ಮ ಮಕ್ಕಳಲ್ಲಿ ನೀವು ಬದಲಾವಣೆ ಮಾಡ್ಕೊಳ್ಬೇಕು ಒಂದು ವಿಚಾರದಲ್ಲಿ, ಹಾಗೆ ನೀವು ಯಾವೆಲ್ಲ ಪರಿಸ್ಥಿತಿಗಳನ್ನು ಸಂಭಾಳಿಸಬೇಕು ಅಂತ ಇದ್ರೋ ಆ ಸಂಭಾಳಿಸುವ ವಿಚಾರದಲ್ಲಿ ಅವರ ಸಹಾಯ ನಿಮಗೆ ಸಿಗುತ್ತೆ. ನೀವು ಇರ್ತೀರಾ ಅಲ್ಲಿ, ನೀವೇ ಕಾರಣಕರ್ತರು, ನೀವೇ ಅಲ್ಲಿ ಅದಕ್ಕೆ ಒಂದು ವ್ಯವಹಾರ ದೃಷ್ಟಿಯಲ್ಲಿ ನಿಂತಿರ್ತೀರ. ಆದರೆ ನಿಮ್ಮ ಮೂಲಕ ಗುರುವು ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲವನ್ನು ಉಳಿಸ್ಬೇಕು, ಎಲ್ಲವನ್ನು ಬೆಳೆಸಬೇಕು ಅನ್ನೋದೇನು ಆ ದೃಷ್ಟಿಯಿಂದೇ ನೀವು ಬಂದಿಲ್ಲ. ಮೊದಲು ಇಲ್ಲಿ ನಿಮ್ಮ ಆತ್ಮದ ಉದ್ದೇಶವನ್ನು ನೀವು ಪೂರ್ಣಗೊಳಿಸ್ಕೊಳ್ಳೋಕೆ ಬಂದಿರ್ತೀರ, ನಂತರ ಬೇರೆದ್ದೇ ದಾರಿಯಲ್ಲಿ ನಡೀಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀರ. ಹಾಗಾಗಿ ಕೂಡ ಕೆಲವೊಂದು ಸರಿ ಈ ರೀತಿ ಪದೇ ಪದೇ ಕೆಲವು ವಿಚಾರಗಳು ಎದುರಿಗೆ ಬಂದು ನಿಮ್ಮ ಆತ್ಮದ ಉದ್ದೇಶವನ್ನು ಕೆಲವು ಬಾರಿ ನೆನಪು ಮಾಡ್ತಾ ಇರ್ತವೆ ಅಷ್ಟೇ. ಸಾಮಾನ್ಯವಾಗಿ ಇಲ್ಲಿ ಕಾಣ್ತಾ ಇರುವ ಎನರ್ಜಿಯ ಪ್ರಕಾರ ಆತ್ಮವಿಶ್ವಾಸ, ನಾಯಕತ್ವ, ಗೌರವ ಮತ್ತು ದೊಡ್ಡ ಕನಸುಗಳ ಎನರ್ಜಿ ಹೊಂದಿದವರು ನೀವು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನಿಮ್ಮ ಹೃದಯ ತುಂಬ ದೊಡ್ಡದು, ಹೊರಗೆ ಗಟ್ಟಿಯಾಗಿ ಕಾಣಿಸಿದ್ರು ಕೂಡ ಒಳಗೆ ತುಂಬ ಭಾವನಾತ್ಮಕವಾಗಿರ್ತೀರ. ಜನರು ನಿಮ್ಮ ಕಡೆ ತುಂಬ ಸಹಜವಾಗಿ ಆಕರ್ಷಿತರಾಗ್ತಾರೆ. ಯಾಕಂದರೆ ನಿಮ್ಮ ಮಾತಿನಲ್ಲಿ ಒಂದು ಪ್ರಭಾವ ಇರುತ್ತೆ. ಅಂದರೆ ಯಾರು ಏನು ಹೇಳ್ತಾರೆ, ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನೀವು ಮೊದಲೇ ಅರ್ಥ ಮಾಡ್ಕೊಳ್ತೀರ. ಅದರ ಆಧಾರದ ಮೇಲೆ ಅವ್ರ ಜೊತೆ ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು, ಹಾಗೆ ಅವ್ರ ಮಾತನ್ನು ನೀವು ಜೀವನದಲ್ಲಿ ತಗೊಳ್ಬೇಕಾ ಬೇಡವಾ ಅನ್ನೋದನ್ನು ನೀವೇ ನಿರ್ಧಾರ ಮಾಡ್ತೀರಾ. ಅಂತಹ ಒಂದು ಅದ್ಭುತ ವ್ಯಕ್ತಿತ್ವ. ಅಂದರೆ ನಿಮ್ಮ ಎದುರಿಗೆ ನಿಂತಿರೋ ವ್ಯಕ್ತಿ ಅವ್ರ ಮನಸ್ಸಲ್ಲಿ ಏನನ್ನು ಇಟ್ಕೊಂಡಿದ್ದಾರೆ ಅನ್ನೋದನ್ನು ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಅದೃಶ್ಯ ಶಕ್ತಿ ನಿಮ್ಮೊಳಗಿನಿಂದಲೇ ತಿಳಿಸ್ತಾ ಇದೆ. ಅವ್ರ ಉದ್ದೇಶ ಸರಿ ಇಲ್ಲ, ಅವ್ರ ಉದ್ದೇಶ ಸರಿ ಇದೆ ಅನ್ನೋದು ನಿಮಗೆ ಮೊದಲೇ ಗೊತ್ತಾಗ್ತದೆ. ಅವ್ರು ಬಂದು ಹೋದಾಗ ಮನೆಗೆ ಎಲ್ಲೋ ಒಂದು ರೀತಿಯಲ್ಲಿ ವಿಚಿತ್ರವಾದ ನಿಮ್ಮ ಮನಸ್ಸಲ್ಲಿ ಅಶಾಂತಿ, ಮೊದಲಿಗೆ ಹಾಗಿರಲಿಲ್ಲ, ಅಂದರೆ ಸಮಾಧಾನವಾಗಿರ್ತೀರ ಮನೆಯಲ್ಲಿ. ಅವ್ರು ಬಂದು ಹೋದ ತಕ್ಷಣ ಏನೋ ಒಂದು ರೀತಿಯ ಅಶಾಂತಿ, ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಕಸಿವಿಸಿ, ಸಂಕಟ,
ನೋವು, ಏನೋ ಒಂದು ರೀತಿಯಲ್ಲಿ ವಿಲವಿಲ ಒದ್ದಾಡುವ ಭಾವನೆ ಉಂಟಾಗ್ತಾ ಇದೆ ಅಂದರೆ ಆ ವ್ಯಕ್ತಿ ನಿಮ್ಮ ಬಗ್ಗೆ ಒಂದು ನಕಾರಾತ್ಮಕವಾದ ವಿಚಾರವನ್ನು ಇಟ್ಕೊಂಡಿದ್ದಾರೆ. ನಿಮ್ಮ ಕುಟುಂಬದಲ್ಲಿ ಏನೋ ಒಂದು ಬಿರುಗಾಳಿಯನ್ನು ಎಬ್ಬಿಸಲಿಕ್ಕೆ ಬಂದಿದ್ದಾರೆ. ಒಟ್ಟಾರೆಯಾಗಿ ಅವರು ಬಂದಿದ್ದು ನಿಮಗೆ ಕೆಡುಕನ್ನು ಮಾಡಲಿಕ್ಕೆ ಅನ್ನೋ ರೀತಿಯಲ್ಲಿ ಸೂಚನೆ ಸಿಗುತ್ತೆ. ಆ ಸಮಯದಲ್ಲಿ ತಕ್ಷಣವೇ ನೀವು ಗುರುವಿನ ಮೊರೆ ಹೋಗಿ, ದೇವರ ಮೊರೆ ಹೋಗಿ 2 ತುಪ್ಪದ ದೀಪಗಳನ್ನು ಬೆಳಗಿಸಿ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತ ಆ ಎನರ್ಜಿ ಅಲ್ಲೇ ಕಟ್ಟಾಗುತ್ತೆ. ಭಗವಂತನ ಎನರ್ಜಿ ಅಲ್ಲಿ ಸಾಕಾರಗೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಇದಕ್ಕೆ ಪರಿಹಾರ ಏನಪ್ಪ ಅಂತೇಳಿ ಅಂದ್ಕೊಂಡು ನೀವು ವ್ಯಥೆ ಪಡೋದಕ್ಕಿಂತ ಕೈ ಕಾಲು ಮುಖ ತೊಳೆದು ಭಗವಂತನ ಶರಣದಲ್ಲಿ ಹೋಗಿ ತುಪ್ಪದ ದೀಪವನ್ನು ಬೆಳಗಿಸುವ ಮೂಲಕ ನೀವು ಅವರಲ್ಲಿ ಶರಣಾಗಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇದಕ್ಕೆ ಪರಿಹಾರ ಅಂದರೆ ಇದು ಅದ್ಭುತ ಪರಿಹಾರ. ಇದನ್ನು ಮಾಡ್ತಾ ಹೋಗಿ ನಿಮಗೆ ಗೊತ್ತಾಗುತ್ತೆ. ನನ್ನ ಜೀವನದಲ್ಲಿ ಏನಾದರೂ ದೊಡ್ಡದು ಮಾಡಬೇಕು, ಸಾಧನೆ ಮಾಡಬೇಕು ಅನ್ನೋ ಆಂತರಿಕ ಅಗ್ನಿ ನಿಮ್ಮೊಳಗೆ ಇದ್ದೇ ಇರುತ್ತೆ. ಅದು ಸಾಮಾನ್ಯ. ಅಂದರೆ ಸಾಮಾನ್ಯ ಜೀವನಕ್ಕೆ ನೀವು ತೃಪ್ತಿ ಪಡುವವರಲ್ಲ. ಅಂದರೆ ರೆಕಗ್ನೈಸೇಷನ್, ಅಂದರೆ ರೆಸ್ಪೆಕ್ಟ್, ನೇಮ್, ಸ್ಟೇಟಸ್ ಇವು ಕೂಡ ನಿಮಗೆ ಮುಖ್ಯ. ಏನೋ ಒಂದು ಮೀಡಿಯಾದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀರಾ, ಟೀಚಿಂಗ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀರಾ, ಒಂದು ಲೀಡರ್ಶಿಪ್ ತೊಗೊಳ್ಬೇಕು, ಇಲ್ಲ ಬಿಸ್ನೆಸ್ ತೊಗೊಳ್ಬೇಕು, ಇಲ್ಲ ಮ್ಯಾನೇಜ್ಮೆಂಟ್ ಮಾಡಬೇಕು, ಪಬ್ಲಿಕ್ ಸ್ಪೀಕಿಂಗ್ ಕೊಡಬೇಕು, ಆರ್ಟ್ಸ್, ಹೀಲಿಂಗ್, ಇನ್ನೋ ರೀತಿಯಲ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡಬೇಕು, ಕ್ರಿಯೇಟಿವಿಟಿ ಕೆಲಸಗಳಲ್ಲಿ ಬೆಳೆಯುವ ಒಂದು ಯೋಗವನ್ನು ನೀವು ಹೊಂದಿದ್ದೀರಾ. ಅದೇ ರೀತಿ ನಿಮ್ಮ ಮನಸ್ಸಲ್ಲೂ ಕೂಡ ಕೆಲವೊಂದು ಆಸೆಗಳನ್ನು ಇಟ್ಕೊಂಡಿದ್ದೀರಾ. ಅನಿವಾರ್ಯವಾಗಿ ಆ ಆಸೆಗಳನ್ನು ಬಿಟ್ಟು ಬದುಕ್ತಾ ಇದ್ದೀರಾ. ಹಾಗಾಗಿ ಕೆಲವೊಂದು ಸರಿ ನಿಮ್ಮ ಆತ್ಮದ ಉದ್ದೇಶ ಇಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಒತ್ತಡವನ್ನು ಹೇರೋದ್ರ ಮೂಲಕ ನೀವು ಆ ಒಂದು ವಿಚಾರದಿಂದ ಹೊರಗೆ ಬರಬೇಕು ಅಂತಲ್ಲ, ಸಂಬಂಧ, ವಿಚಾರ, ಒಂದು ಕರ್ತವ್ಯ, ಜವಾಬ್ದಾರಿಯಿಂದ ಹೊರಗೆ ಬರಬೇಕು ಅಂತಲ್ಲ, ಅವುಗಳ ಮಧ್ಯೆನೇ ನಿಮ್ಮ ಒಂದು ಪ್ರತಿಭೆಯನ್ನು ಗುರುತಿಸ್ಕೊಂಡು ನೀವು ಮುಂದೆ ಹೋಗಿ ಅದಕ್ಕೊಂದು ವೇದಿಕೆ ಸಿದ್ಧವಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ನಿಮ್ಮ ಮನಸ್ಸಿಗೆ ನೀವು ತುಂಬ ಪ್ರಾಮಾಣಿಕ ವ್ಯಕ್ತಿತ್ವದವರು ಅಂತ ಹೇಳಿ ಅನಿಸುತ್ತೆ. ಅಂದರೆ ನಿಮ್ಮ ದೃಷ್ಟಿಯಲ್ಲಿ ನೀವು ಮಾಡ್ತಾ ಇರೋ ಕೆಲಸ ಆಗಿರ್ಬೋದು, ಒಂದು ಯಾವುದೇ ಒಂದು ವಿಚಾರ ಆಗಿರ್ಬೋದು, ಅದು ತಪ್ಪಲ್ಲ. ಅದರಲ್ಲಿ ನಿಮಗೆ ಸ್ವಲ್ಪ ಲಾಭ ಬೇಕು, ಅದರ ಆಧಾರದ ಮೇಲೆ ಕೆಲವು ತೀರ್ಮಾನಗಳನ್ನು ತಗೊಳ್ತಾ ಇದ್ದೀರ. ಹಾಗಂತ ಆ ಲಾಭ ತಗೊಳ್ಳೋದು ವ್ಯಾಪಾರದಲ್ಲಿ ಒಂದಿಷ್ಟು ಅವರಿಗೆ ಹೆಚ್ಚಿಗೆ ಒಂದು ಮಾರೋದಾಗಿರ್ಬೋದು, ಇಲ್ಲ ಯಾವ ರೀತಿ ಒಂದು ವ್ಯವಹಾರ ನಡೆಸ್ತೀರೋ ಅದು ನಿಮ್ಮ ವಿಚಾರದಲ್ಲಿ ಅದು ನಿಷ್ಠಾವಂತದ್ದೇ ಆಗಿರುತ್ತೆ, ಪ್ರಾಮಾಣಿಕತ್ವದ್ದೇ ಆಗಿರುತ್ತೆ. ಬೇರೆಯವರಿಗೆ ಅದು ಹೇಗೆ ಕಾಣಿಸುತ್ತೆ ಅದು ನಂಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಒಳ್ಳೆಯ ರೀತಿಯಲ್ಲಿ ನಾನು ಅದನ್ನು ವರ್ತಿಸ್ತಾ ಇದ್ದೀನಿ ಅನ್ನೋದು ನಿಮ್ಮ ಅಭಿಪ್ರಾಯ. ಹಾಗೆ ತಮ್ಮವರಿಗಾಗಿ ಏನಾದರೂ ಮಾಡಬೇಕು ಅನ್ನೋದು ನಿಮ್ಮ ಹಂಬಲ. ಹಾಗೆ ಮಾಡೇ ಮಾಡ್ತೀರ. ಗೌರವ ಕೊಟ್ಟವರನ್ನು ಹೃದಯದಲ್ಲಿ ಇಟ್ಕೊಂಡಿರ್ತೀರ ಯಾವಾಗಲೂ. ಆ ಮನೋಭಾವ ನಿಮ್ಮಲ್ಲಿ ಇದೆ. ಆದರೆ ತಿರಸ್ಕಾರವನ್ನು ಕೂಡ ಅಷ್ಟು ಸುಲಭವಾಗಿ ಮರೆಯೋದಿಲ್ಲ ನೀವು. ಅಂಥ ಸ್ವಭಾವ ನಿಮ್ಮದು. ತುಂಬ ಸ್ವಲ್ಪ ಹಠದ ಸ್ವಭಾವ ಅನಿಸುತ್ತೆ. ಯಾರಾದರೂ ತಿರಸ್ಕಾರ ಮಾಡಿದರೆ, ಅವಮಾನ ಮಾಡಿದರೆ, ಇಲ್ಲ ನಿಮಗೆ ನಿಂದಿಸಿದರು, ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ನೋವು ಕೊಟ್ಟಿದ್ರು ಅಂದರೆ ಅದನ್ನು ಎಷ್ಟೇ ತೆಗಿಬೇಕು ಅಂತ ಹೇಳಿ ಅಂದ್ಕೊಂಡ್ರು ಕೂಡ ಆ ತಿರಸ್ಕಾರ ಮಾಡಿದ ಆ ಭಾವ ಅವ್ರದ್ದು ಇರುತ್ತಲ್ಲ, ಅದು ನಿಮಗೆ ಮರ್ತು ಹೋಗೋಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿ ಕೂಡ ನಿಮ್ಮದು ಸ್ವಲ್ಪ ಸ್ವಭಾವ ಅನ್ನಿಸ್ತಾ ಇದೆ. ಆದರೆ ಗೌರವ ಕೊಟ್ಟವರನ್ನ ಹೃದಯದಲ್ಲಿ ಯಾವಾಗಲೂ ಇಟ್ಕೊಳ್ತೀರ. ಅವರಿಗೆ ಸಹಾಯ ಮಾಡೋಕ್ಕಾಗುತ್ತೋ ಬಿಡುತ್ತೋ, ಅವ್ರು ದೂರ ಆಗಿದ್ದಾರೋ ಹತ್ರ ಆಗಿದ್ದಾರೋ ಗೊತ್ತಿಲ್ಲ, ಒಟ್ಟು ಅವ್ರು ಯಾವಾಗಲೂ ನಿಮ್ಮ ಮನಸ್ಸಲ್ಲಿ ಇರ್ತಾರೆ. ಅವರಿಗೊಂದು ನೆನಪು ಅನ್ನೋದು ಇದ್ದೇ ಇರುತ್ತೆ. ಹಾಗೆ ಕೆಲವೊಮ್ಮೆ ಈಗೋ ಅಥವಾ ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋ ನೋವು ಕೂಡ ಹೆಚ್ಚು ಇದೆ ನಿಮ್ಮಲ್ಲಿ. ಹಾಗೆ ಒಂಟಿಯಾಗಿ ನೋವನ್ನು ಹೊರ್ತಾ ಇದ್ದೀರಾ, ಆದರೆ ಹೊರಗೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದೀರಾ. ಇದು ನಿಮ್ಮ ವ್ಯಕ್ತಿತ್ವ. ಹಾಗೆ ಇಲ್ಲಿ ನಿಮ್ಮ ಪ್ರತಿಭೆ, ಹೆಸರು ಅಥವಾ ಪ್ರಭಾವದಿಂದ ಹಣ ಸಂಪಾದಿಸುವ ಯೋಗ ಹೊಂದಿದ್ದೀರಾ ಅನ್ನೋ ರೀತಿಯಲ್ಲಿ ತುಂಬ ಕಾಣಿಸ್ತಾ ಇದೆ. ಇತರರಿಗೆ ಒಂದು ಸಮಯದ ನಂತರ ಸಡನ್ ಗ್ರೋತ್ ಅಥವಾ ಫೇಮ್ ಬರ್ಬೋದು. ಬಿಸ್ನೆಸ್, ಆನ್ಲೈನ್ ಪ್ಲಾಟ್ಫಾರ್ಮ್ ಮೂಲಕ ಆಗಿರ್ಬೋದು, ಕಂಟೆಂಟ್ ಕ್ರಿಯೇಷನ್ ಮೂಲಕ ಆಗಿರ್ಬೋದು, ಒಟ್ಟಾರೆಯಾಗಿ ಹೀಲಿಂಗ್, ಒಂದು ಒಳ್ಳೆಯ ಲೀಡರ್ಶಿಪ್ ಮೂಲಕ ಆಗಿರ್ಬೋದು, ಒಳ್ಳೆಯ ಒಂದು ಸುವರ್ಣ ಅವಕಾಶ ಕೆಲಸಗಳ ಮೂಲಕ ಆಗಿರ್ಬೋದು. ಖಂಡಿತ ನಿಮ್ಮ ಜೀವನದಲ್ಲಿ ಅಂತಹ ಒಂದು ಕೆಲಸ ಸಿಗುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ನೀವು ಚಿಕ್ಕದಾಗಿ ಆರಂಭಿಸಿದರೂ ಕೂಡ ಅದು ಯಾವುದೇ ರೀತಿ ಒಂದು ಕೆಲಸ ಆಗಲಿ ನಿಧಾನವಾಗಿ ದೊಡ್ಡ ಮಟ್ಟಕ್ಕೆ ಹೋಗುವ ಯೋಗ ಹೊಂದಿದ್ದೀರಾ. ಅದು ನಿಮ್ಮ ಕರ್ಮದ ಉದ್ದೇಶ, ಅದನ್ನು ನಿಮಗೆ ತಂದುಕೊಡ್ತದೆ. ಇದು ಅಂದರೆ ನಿಮ್ಮ ಜೀವನದಲ್ಲಿ ಲೇಟ್ ಸಕ್ಸಸ್ ಹೆಚ್ಚಾಗಿ ಕಾಣ್ತಾ ಇರ್ಬೋದು. ಆದರೆ ಅಂದರೆ ಆರಂಭದಲ್ಲಿ ಒಂದು ಸ್ಟ್ರಗಲ್ ಇದ್ದರೂ ನಂತರ ಒಂದು ರೆಕಗ್ನೈಸೇಷನ್ ಬಂದೇ ಬರುತ್ತೆ. ಫಾರಿನ್ ಟ್ರಾವೆಲ್ ಯೋಗ ಕೂಡ ಇದೆ ಅಂತ ಕಾಣಿಸ್ತಾ ಇದೆ. ಹೊರನಾಡಿನಲ್ಲಿ ಅಂದರೆ ಹೊರ ದೇಶದಲ್ಲಿ ಸೆಟಲ್ ಆಗುವ ಅವಕಾಶ ಕೂಡ ಸಿಗ್ಬೋದು. ಅದು ನಿಮ್ಮ ಆಸೆ ಕೂಡ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹಾಗೆ ಇಲ್ಲಿ ಆನ್ಲೈನಲ್ಲಿ ವರ್ಕ್ ಮಾಡಬೇಕು ಅನ್ನೋದು ಕೂಡ ನಿಮ್ಮ ಕನಸಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ನೀವು ಮಾಡ್ತಾನೂ ಇರ್ಬೋದು, ಸೈಡ್ ಬಿಸ್ನೆಸ್ ಆಗಿ ಅನ್ನೋ ರೀತಿಯಲ್ಲೂ ಕಾಣಿಸ್ತಿದೆ. ಹಾಗೆ ನಿಮ್ಮ ಒಂದು ಆಧ್ಯಾತ್ಮಿಕ ಜರ್ನಿ ಅಥವಾ ಕೆರಿಯರ್ ಗ್ರೋತ್ ಮೂಲಕ ದೂರ ಪ್ರಯಾಣ ಕಾಣಿಸ್ತಾ ಇದೆ. ಇಲ್ಲಿ ನೀವು ಹೋಗ್ಬೋದು ಆ ಒಂದು ವಿಚಾರದ ಮೂಲಕ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ.
ಇದು ತಕ್ಷಣ ಆಗತ್ತೆ ಅಂತಲ್ಲ, ನಿಮ್ಮ ಕರ್ಮಗಳ ಉದ್ದೇಶ ಹಾಗೆ ನಿಮ್ಮಲ್ಲಿ ಇರುವ ದಯೆ, ಕರುಣೆ, ಪ್ರೇಮ, ಸೇವೆ, ಮನುಷ್ಯತ್ವ, ಮಾನವೀಯತೆಗಳು ಎಷ್ಟರ ಮಟ್ಟಿಗೆ ಹೆಚ್ಚೆಚ್ಚು ಜಾಗೃತವಾಗ್ತಾ ಹೋಗ್ತದೋ ಇದೆಲ್ಲದಕ್ಕೂ ನಿಮ್ಮ ಜೀವನದಲ್ಲಿ ಒಂದು ಅವಕಾಶ ಸಿಗ್ತಾ ಹೋಗುತ್ತೆ. ಯಾಕಂದರೆ ಇವೆಲ್ಲವೂ ನಿಮ್ಮ ಜೀವನದಲ್ಲಿರುವ ಒಂದು ನಕಾರಾತ್ಮಕತೆಯನ್ನು, ಬ್ಲಾಕೇಜನ್ನು ಹೀಲ್ ಮಾಡ್ತಾ ಹೋಗ್ತವೆ. ಆಗ ನಿಮ್ಮ ಜೀವನದಲ್ಲಿ ಇವೆಲ್ಲವನ್ನು ನೀವು ಪಡ್ಕೊಳ್ಳೋಕ್ಕೆ ಒಂದು ವೇದಿಕೆ ಸಿದ್ಧವಾಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಮೆಸೇಜ್ ಸಿಗ್ತದೆ. ಒಂದು ದೊಡ್ಡ ಬದಲಾವಣೆಯ ನಂತರ ಬರುವ ಒಂದು ಯೋಗವಾಗಿರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹಾಗೆ ಕೆಲವರಿಗೆ ಇಲ್ಲಿ ಒಂದು ರೀತಿಯ ವ್ಯವಹಾರದಲ್ಲೂ ಕೂಡ ಫೋನ್ ಮೂಲಕ ಇಲ್ಲ ಯಾವುದೋ ಒಂದು ಬಿಸ್ನೆಸ್ ಮೂಲಕ ಕಾಂಟ್ಯಾಕ್ಟ್, ರಿಲೇಷನ್ಶಿಪ್ ಕೂಡ ಸಿಗ್ಬೋದು. ಅದು ವರ್ಕ್ ಮೂಲಕ ಕೂಡ ಬರ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಆತ್ಮದ ಉದ್ದೇಶ ನಾನು ಹೊಳಪಿನಿಂದ ಕೂಡಬೇಕು ಅನ್ನೋ ರೀತಿಯಲ್ಲಿ ಏನಾದರೂ ಪ್ರೇರಣೆ ಕೊಡಬೇಕು, ಏನಾದರೂ ನನ್ನ ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು ಅನ್ನೋದು ಅದರ ಉದ್ದೇಶ ಆಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕರ್ಮ ಇರುತ್ತೆ. ಆದರೆ ಜನರ ಮುಂದೆ ಬೆಳಗಬೇಕು ಅಂದರೆ ಇಲ್ಲಿ ಇನ್ಸ್ಪೈರ್ ಮಾಡಬೇಕು ಅನ್ನೋ ಯೋಗ ಹೊಂದಿರ್ತೀರ. ಆದರೆ ಜೀವನದಲ್ಲಿ ಜನಪ್ರಿಯತೆ, ಹೆಸರು, ಸಮಾಜದಲ್ಲಿ ಗುರುತು ಖಂಡಿತ ನಿಮಗೆ ಸಿಗುತ್ತೆ. ಆದರೆ ಸ್ವಲ್ಪ ಸ್ಟ್ರಗಲ್ ಕೂಡ ಇರುತ್ತೆ. ಅದರಲ್ಲಿ ಜನರನ್ನು ಗೈಡ್ ಮಾಡುವ ಸ್ಥಾನಕ್ಕೂ ಕೂಡ ನೀವು ಬರ್ತಾ ಇದ್ದೀರಾ, ಈಗಾಗಲೇ ಬಂದಿದ್ದೀರಾ. ಅದರ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಿದೆ. ನಿಮ್ಮ ಹತ್ರ ಮಾತನಾಡಿದರೆ ಯಾರಿಗೂ ಸಮಾಧಾನ ಆಗುತ್ತೆ, ನಿಮ್ಮ ಗೈಡೆನ್ಸ್ ಕೇಳಿದ್ರೆ ಅವ್ರು ತೀರ್ಮಾನ ತಗೊಳ್ಬೋದು. ಒಟ್ಟಾರೆಯಾಗಿ ನಿಮ್ಮ ತೂಕ, ಸ್ಥಾನಮಾನ, ಗೌರವವನ್ನು ನೀವು ನಿಮ್ಮದೇ ಆದ ಸ್ವಭಾವದ ಮೂಲಕ, ಒಂದು ಕಾರ್ಯಗಳ ಮೂಲಕ ಹೆಚ್ಚಿಸ್ಕೊಳ್ತಾ ಇದ್ದೀರಾ. ಅದು ನಿಮ್ಮ ಗುರುತನ್ನು ಯಾವ ಮಟ್ಟಿಗೆ ತಂದಿದೆ ಅನ್ನೋದನ್ನು ಕೂಡ ನೀವು ಅನುಭವಕ್ಕೆ ತೊಗೊಂಡಿದ್ದೀರಾ. ಹಿಂದೆ ನಿಮ್ಗೆ ಯಾವ ರೀತಿ ಬೆಲೆ ಸಿಗ್ತಿತ್ತೋ ಆಗ ನೀವು ಹೇಗಿದ್ರಿ, ಈಗ ನೀವು ಹೇಗೆ ಪರಿವರ್ತನೆ ಆಗಿದ್ದೀರಾ, ಅದಕ್ಕೆ ತಕ್ಕ ಹಾಗೆ ನಿಮ್ಗೆ ಈಗ ಹೇಗೆ ಬೆಲೆ ಸಿಗ್ತಾ ಇದೆ ಅದನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ಇಲ್ಲಿ ಒಂದು ದೊಡ್ಡ ಪಾಠ ಕೂಡ ನಿಮಗೆ ಸಿಗ್ಬೋದು. ಅಂದರೆ ಸೆಲ್ಫ್ ವರ್ತ್, ಅಂದರೆ ತಮ್ಮ ಮೌಲ್ಯವನ್ನು ಹೊರಗಿನ ಜನರ ಅಪ್ರೂವಲ್ ಮೇಲೆ ಇಡಬಾರ್ದು ಅನ್ನೋ ಪಾಠ ಖಂಡಿತ ನಿಮಗೆ ಸಿಗುತ್ತೆ. ನಿಮ್ಮ ಮೇಲೆ ನಿಮಗೆ ಸ್ವಲ್ಪ ಗಮನ ಕೂಡ ಇರಬೇಕು, ಎಚ್ಚರಿಕೆ ಕೂಡ ನೀವು ಗಮನಿಸಬೇಕು. ಸುತ್ತಮುತ್ತ ಒಂದು ಎನರ್ಜಿಯನ್ನು ನೀವು ಗಮನಿಸಬೇಕು. ಯಾಕಂದರೆ ಎಲ್ಲರನ್ನೂ ಒಂದೇ ರೀತಿ ಅಂತೇಳಿ ನಂಬಾರ್ದು. ಹಾಗೆ ಇಲ್ಲಿ ಯಾರನ್ನೂ ಕೂಡ ಮುಕ್ತವಾಗಿ ನೀವು ಟ್ರಸ್ಟ್ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಕೋಪದಲ್ಲಿ ತೆಗೆದ ನಿರ್ಧಾರ ತಪ್ಪಾಗ್ಬೋದು. ಕೋಪವನ್ನು ಕಂಟ್ರೋಲಲ್ಲಿಟ್ಟು ಸ್ವಲ್ಪ ಸಮಯದ ನಂತರ ಅದೆಂಥದ್ದೇ ಕೋಪ ಬರಲಿ ಅಂಥ ಸಮಯದಲ್ಲಿ ಸ್ವಲ್ಪ ಸುಮ್ಮನಿದ್ದು ನಂತರ ತೀರ್ಮಾನವನ್ನು ತಗೊಳ್ಳಿ, ಅದು ತಪ್ಪಾಗಿರೋದಿಲ್ಲ. ಹಾಗೆ ಈಗೋ ಹರ್ಟ್ ಆದಾಗ ಸೆಲ್ಫ್ ಅಂದರೆ ನಿಮ್ಮ ಮನಸ್ಸನ್ನು ಹರಿಬಿಟ್ಟು ಚದುರಲ್ಲ ಬಿಡಬೇಡಿ ಬೇರೆ ವಿಚಾರದ ಕಡೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಅತಿಯಾದ ಒಂದು ಸ್ಟ್ರೆಸ್, ಒತ್ತಡ ಮತ್ತು ಹೃದಯ ಮತ್ತು ಮೆಂಟಲ್ ಒಂದು ಪೇಸ್ ಮೇಲೆ ಪರಿಣಾಮ ಕೊಡ್ಬೋದು. ಹಾಗಾಗಿ ಸ್ವಲ್ಪ ಯೋಚಿಸಿ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಇಲ್ಲಿ ನಿಮ್ಮನ್ನು, ನಿಮ್ಮ ಜೀವನ ಶೈಲಿಯನ್ನು, ಹಾಗೆ ನಿಮಗೆ ಸಿಕ್ಕ ಅವಕಾಶ, ಅದು ಸಣ್ಣದೇ ಇರ್ಬೋದು, ದೊಡ್ಡದೇ ಇರ್ಬೋದು, ಈಗ ಹೇಗಿದ್ದೀರೋ ಅದೇ ಆಗಿರ್ಬೋದು, ಅದನ್ನು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಿ ನಿಮ್ಮನ್ನು ಕುಗ್ಗಿಸ್ಕೊಳ್ಳೋದು ಬೇಡ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಯಾಕಂದರೆ ಇದು ನಿಮ್ಮ ಮುಂದಿನ ಒಂದು ಜೀವನದ ಮೇಲೆ, ಒಂದು ಭವಿಷ್ಯದ ಮೇಲೆ ಬಹಳ ಒಂದು ಪರಿಣಾಮವನ್ನು ಬೀರುತ್ತೆ. ಯಾಕಂದರೆ ಅಡೆತಡೆ ಉಂಟಾಗುತ್ತೆ. ಇದೇ ಬ್ಲಾಕೇಜ್ ನೀವು ನಿಮ್ಮ ಕರ್ಮದ ಮೂಲಕ ನೀವೇ ಮಾಡ್ಕೊಳ್ಳೋದು ಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದೆ ಇಲ್ಲೊಂದು ಎನರ್ಜಿ. ಹಾಗೆ ಇಲ್ಲಿ ನಿಮ್ಮದು ಒಂದು ಸೂರ್ಯನ ರೀತಿಯಲ್ಲಿ ಒಂದು ಬೆಳಕು ಕೊಡುವ ಎನರ್ಜಿ ಅನ್ನೋ ರೀತಿಯಲ್ಲಿ ಹೆಚ್ಚು ಕಾಣಿಸ್ತಿದೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಒಂದು ಹಂತದ ನಂತರ, ಅಂಧಕಾರದ ನಂತರ ಬೆಳಕು ಅನ್ನೋ ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಬರುತ್ತೆ. ಕೆಲವೊಂದು ಸರಿ ತಪ್ಪಾಗಿದ್ದರೂ ಕೆಲವೊಂದು ಸರಿ ಸರಿಯಾಗಿ ಬಿಡ್ತೀರಿ. ಹಾಗೆ ನಿಮ್ಮ ಆತ್ಮದ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ನೀವು ಬಳಸ್ಕೊಳ್ತಾ ಇದ್ದೀರಾ. ಈ ಸಮಯದಲ್ಲಿ ಇಷ್ಟೊಂದು ನಿಮಗೆ ಗೈಡೆನ್ಸ್ ಸಿಕ್ಕಿದೆ ಅಂದರೆ ಗುರುವಿನ ಶರಣದಲ್ಲಿ ಹೋದ್ಮೇಲೆ ನೀವು ಆ ದಿಕ್ಕನ್ನು ಆಯ್ಕೆ ಮಾಡಿಕೊಂಡಾಗ ನಿಮ್ಗೆ ಅನಿಸ್ತು, ಈ ದಿಕ್ಕಲ್ಲಿ ನನಗೇನು ಸಿಗ್ಬೋದು, ನಾನು ಸನ್ಯಾಸಿ ಆಗ್ಬೋದಾ, ಇಲ್ಲ ಭಗವಂತನ ಸ್ಮರಣೆ ಮಾಡ್ಕೊಂಡು ಎಲ್ಲವನ್ನೇ ಬಿಟ್ಟು ಬಿಡೋಣ, ಇಲ್ಲ ಅಂದರೆ ಬಿಡು ಯಾರು ಸವಾಸನೂ ಬೇಡ ಅನ್ನೋ ರೀತಿಯಲ್ಲಿ ಬದುಕ್ಬಿಡೋಣ, ಏನೇನೋ ಒಂದು ವಿಚಾರ ಇಟ್ಕೊಂಡು ಬಂದಿದ್ರಿ. ಅಂದರೆ ಒಂದು ಸರಿ ಶಾಂತಿ ಪಡ್ಕೊಳ್ಬೇಕು ಅಂತ ಬಂದಿದ್ರಿ, ಒಂದು ಸರಿ ಆ ಜನರಿಂದ ದೂರ ಇರಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡು ಬಂದಿದ್ರಿ, ಒಂದು ಸರಿ ಭಯ ಆಗ್ತದೆ, ಆತಂಕ ಆಗ್ತದೆ, ಎಲ್ಲೂ ಹೋದರೂ ನನಗೆ ಅದಕ್ಕೆ ದಾರಿ ಸಿಕ್ಕಿಲ್ಲ, ಇಲ್ಲಿ ಸಿಗ್ಬೋದಾ ಅನ್ನೋ ರೀತಿಯಲ್ಲಿ ಉದ್ದೇಶ ಇಟ್ಕೊಂಡು ಬಂದಿದ್ರಿ. ಒಟ್ಟಾರೆ ಈಗ ಏನಾಗ್ಬಿಟ್ಟಿದೆ, ಇದೇ ನನ್ನ ಸರಿಯಾದ ದಾರಿಯಪ್ಪ, ನನಗೆ ಭಗವಂತ ಕರುಣೆ ತೋರಿಸ್ಬಿಟ್ಟ, ನನ್ನನ್ನು ಅವ್ರ ಕಡೆ ಕರ್ಕೊಂಡ್ಬಿಟ್ಟ, ಇದು ಎಲ್ಲೋ ನನ್ನ ಯಾವ ಜನ್ಮದ ಪುಣ್ಯನೋ ಅನ್ನೋ ರೀತಿಯಲ್ಲಿ ನಾನು ಇದಕ್ಕೆ ಬರಬೇಕು ಅಂತ ಅಂದ್ಕೊಂಡಿಲ್ಲ, ಖಂಡಿತ ಅವ್ರು ಕರ್ಕೊಂಡಿದ್ದಾರೆ. ನನಗೆ ಇದರಿಂದ ತುಂಬಾ ಮನಸ್ಸಿಗೆ ಸಮಾಧಾನ ಆಯಿತು. ಹಾಗೆ ಅನೇಕ ರೀತಿಯ ವಿಚಾರಗಳನ್ನು ತಿಳ್ಕೊಳ್ಳೋಕೆ ಸಹಾಯ ಆಯಿತು, ಪರಿವರ್ತನೆಯನ್ನು ನಾನು ಹೊಂದಲಿಕ್ಕೆ ಸಾಧ್ಯ ಆಯಿತು. ಈಗ ನನ್ನ ಜೀವನದಲ್ಲಿ ನಾನು ಏನಾಗಿದ್ದೀನೋ ನನಗೆ ಅದರ ಬೆಲೆ ಇದೆ, ಗೊತ್ತಿದೆ ಅನ್ನೋ ರೀತಿಯಲ್ಲಿ ಗೌರವಿಸ್ತಿದ್ದೀರಾ. ಒಟ್ಟಾರೆಯಾಗಿ ಗುರುವಿನ ಆಶೀರ್ವಾದದಿಂದ ಇಲ್ಲಿ ನಿಮಗೊಂದು ಶುಭ ಸುದ್ದಿ ಸಿಗ್ತಾ ಇದೆ. ನೀವು ಜೀವನದಲ್ಲಿ ಬಹಳ ದಿನಗಳಿಂದ ಅನುಭವಿಸ್ತಾ ಇದ್ದ ಒಂದು ಚಕ್ರ ಈಗ ಪೂರ್ಣವಾಗ್ತಿದೆ. ನೀವು ಎದುರಿಸಿರುವ ಕಷ್ಟಗಳು, ತಡವಾದ ಕೆಲಸಗಳು, ಮನಸ್ಸಿನ ಪರೀಕ್ಷೆಗಳು ಇವೆಲ್ಲವೂ ನಿಮ್ಮ ಆತ್ಮವನ್ನು ಇನ್ನೊಂದು ಮಟ್ಟಕ್ಕೆ ಕರೆದೊಯ್ಯಲು ಬಂದಿದ್ದವು. ಈಗ ಗುರುವು ನಿಮಗೆ ಹೇಳ್ತಾ ಇದ್ದಾರೆ, ನೀವು ಒಂದು ಹಂತವನ್ನು ಯಶಸ್ವಿಯಾಗಿ ದಾಟಿದ್ದೀರಾ. ಹಾಗಾಗಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು, ಯಶಸ್ಸು, ಹಾಗೆ ಒಂದು ಫಾರಿನ್ ಕನೆಕ್ಷನ್ ಆಗಿರ್ಬೋದು, ಟ್ರಾವೆಲ್ ಆಗಿರ್ಬೋದು, ರೆಕಗ್ನೇಷನ್ ಆಗಿರ್ಬೋದು, ಆನ್ಲೈನ್ ಗ್ರೋತ್ ಆಗಿರ್ಬೋದು, ಹೊಸ ಅವಕಾಶಗಳು ಮತ್ತು ಆತ್ಮದ ಬೆಳವಣಿಗೆ ಕಾಣಿಸ್ಕೊಳ್ಬಹುದು. ಕೆಲವರಿಗೆ ಕೆಲಸದ ಬೆಳವಣಿಗೆ, ಕೆಲವರಿಗೆ ರಿಲೇಷನ್ಶಿಪ್ಪಲ್ಲಿ ಹೀಲಿಂಗ್ ಆಗ್ಬೋದು, ಇನ್ನೂ ಕೆಲವರಿಗೆ ಜೀವನದಲ್ಲಿ ನಾನು ನನ್ನ
ದಾರಿಗೆ ಬಂದಿದ್ದೀನಿ ಅನ್ನುವ ಕ್ಲಾರಿಟಿ ಕೂಡ ಸಿಗ್ಬೋದು. ಹಾಗೆ ಇಲ್ಲಿ ಯಾವ ರೀತಿ ಒಂದು ಸೆಲೆಬ್ರೇಷನ್ ಎನರ್ಜಿ ಕೂಡ ನಿಮಗೆ ಕನೆಕ್ಟ್ ಆಗ್ತಾ ಇರೋದ್ರಿಂದ ನೀವು ಮಾಡಿದ ಪರಿಶ್ರಮವನ್ನು ಈಗ ಒಂದು ಗುರುವು ಹಾಗೆ ದೈವಶಕ್ತಿ ಯೂನಿವರ್ಸ್ ಗಮನಿಸ್ತಾ ಇದೆ. ಬಹಳ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಇದ್ದ ಒಂದು ಆಸೆ ನಿಧಾನವಾಗಿ ನಿಜವಾಗುವ ದಿಕ್ಕಿಗೆ ಸಾಗ್ತಾ ಇದೆ. ಅದು ಕಂಕಣ ಭಾಗ್ಯ, ಸಂತಾನ ಆಗೋ ಭಾಗ್ಯ, ಕೆಲಸ, ಹಾಗೆ ಒಂದು ಬದಲಾವಣೆ, ಹಾಗೆ ನೀವು ಯಾರು ನಿಮ್ಮ ಜೀವನಕ್ಕೆ ಮರಳಿ ಬರಬೇಕು ಅಂತೇಳಿ ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ರು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಅವರು ಮರಳಿ ಬರೋದಾಗಿರ್ಬೋದು. ಹಾಗೆ ಇದು ಕೇವಲ ಹೊರಗಿನ ಯಶಸ್ಸಲ್ಲ, ಒಳಗಿನ ಶಾಂತಿಯು ಕೂಡ ಆಗಿರುತ್ತೆ. ನೀವೀಗ ಹಿಂದೆ ಇದ್ದ ವ್ಯಕ್ತಿಯಲ್ಲ, ನಿಮ್ಮ ಆತ್ಮ ತುಂಬ ಒಂದು ಬಲವಾಗಿದೆ, ಹಾಗೆ ಬೆಳಕಿನಿಂದ ತುಂಬಿದೆ ಅನ್ನೋ ರೀತಿಯಲ್ಲಿ ಈಗಿನ ಎನರ್ಜಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಬಾಗಿಲು ತೆರೀತಾ ಇದೆ. ಹಳೆಯ ನೋವುಗಳ ಅಧ್ಯಾಯ ಮುಗೀತಾ ಇದೆ. ಹೊಸ ಆಶೀರ್ವಾದದ ಅಧ್ಯಾಯ ಶುರುವಾಗ್ತಿದೆ. ನೀವೆಷ್ಟೇ ಒಂಟಿಯಾಗಿ ಹೋರಾಡಿದರೂ ಗುರುವು, ನೀವು ನಂಬಿದ ಭಗವಂತ ನಿಮ್ಮ ಪ್ರಯಾಣವನ್ನು ನೋಡ್ತಾ ಇದ್ದಾರೆ. ಈಗ ಅದರ ಫಲ ನಿಧಾನವಾಗಿ ನಿಮ್ಮ ಜೀವನಕ್ಕೆ ಮರಳಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಹೊರನಾಡಿನ ಸಂಪರ್ಕದ ಯೋಗವನ್ನು ತೋರಿಸ್ತಾ ಇರೋದ್ರಿಂದ ಇಲ್ಲಿ ಸೋಷಿಯಲ್ ಮೀಡಿಯಾ, ಪಬ್ಲಿಕ್ ಪ್ಲಾಟ್ಫಾರ್ಮ್, ಆನ್ಲೈನ್ ವರ್ಕ್, ಹಾಗೆ ಇನ್ನೊಂದು ಆಧ್ಯಾತ್ಮಿಕ ಗೈಡೆನ್ಸ್, ಹೀಲಿಂಗ್, ಟೀಚಿಂಗ್, ಹಾಗೆ ಇನ್ಯಾವುದೇ ರೀತಿಯಲ್ಲಿ ಒಂದು ಬೇರೆ ಬೇರೆ ಕೆಲಸ, ನಿಮ್ಮ ಓದಿಗೆ ಸಂಬಂಧಪಟ್ಟ ಕೆಲಸದಲ್ಲೂ ಕೂಡ ನಿಮಗೆ ಅದರ ಮೂಲಕ ಕೂಡ ಜನರಿಗೆ ತಲುಪುವ ಅವಕಾಶ ಕೂಡ ನೀವು ಕಂಡುಕೊಳ್ತೀರಾ. ನೀವು ನಿಮ್ಮ ಒಂದು ಬೆಳಕನ್ನು, ಅಂದರೆ ನಿಮ್ಮ ಒಂದು ಸ್ಟ್ರೆಂತ್, ಹಾಗೆ ನಿಮ್ಮ ಒಂದು ಆತ್ಮವಿಶ್ವಾಸವನ್ನು ಇಲ್ಲಿ ಮರೆಮಾಚಬಾರ್ದು. ಆತ್ಮವಿಶ್ವಾಸದಿಂದ ನೀವು ಎದುರಿಗೆ ನಿಲ್ಲಬೇಕು. ನಿಮಗೆ ಆ ಗುರುವು ಹಾಗೆ ಈ ಒಂದು ಯೂನಿವರ್ಸ್ನ ಎನರ್ಜಿ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತೆ, ಅವಕಾಶವನ್ನು ತಂದುಕೊಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಒಂದು ಸಣ್ಣ ಸಂದೇಹವೂ ಕೂಡ ಇಲ್ಲಿ ಯಾವ ರೀತಿ ಬರ್ತಾಯಿದೆ ಅಂದರೆ, ಹಳೆಯ ಭಯವನ್ನು ಹಿಡಿದುಕೊಂಡ್ರೆ ಹೊಸ ಆಶೀರ್ವಾದದ ಆದರೆ ಅದು ಸಿಗೋಕ್ಕೆ ಸ್ವಲ್ಪ ತಡ ಆಗುತ್ತೆ ಅನ್ನೋ ರೀತಿಯಲ್ಲಿ, ಒಳಗೆ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅದರಿಂದ ನಿಮ್ಮ ಆತ್ಮವನ್ನು ಕೆಲವೊಂದು ನೆಗೆಟಿವ್ ವಿಚಾರಗಳಿಂದ ಮುಕ್ತಗೊಳಿಸಿ ನಿಮ್ಮ ಸಾಧನೆಯನ್ನು ಸಣ್ಣದು ಅಂತ ಹೇಳಿ ಅಂದ್ಕೊಳ್ಬೇಡಿ. ನೀವು ತುಂಬ ದೂರ ಬಂದಿದ್ದೀರಿ ಈಗಾಗಲೇ. ಹಾಗೆ ನಿಮ್ಮ ಆತ್ಮಕ್ಕೆ ಹೇಳುವ ಒಂದು ಇಲ್ಲಿ ಮೆಸೇಜ್ ಏನಪ್ಪ ಅಂದರೆ, ಒಂದು ಚಕ್ರ ಅಂತೂ ಖಂಡಿತ ಮುಗಿಸ್ಕೊಂಡಿದ್ರೆ ಇನ್ನು ನಿಮ್ಮ ಜೀವನದಲ್ಲಿ ಹೊಸ ಒಂದು ವಿಶ್ವದ ಬಾಗಿಲೇ ತೆರೀತಾ ಇದೆ ಅನ್ನೋ ರೀತಿಯಲ್ಲಿ ಗುರುವು ಒಂದು ಆಹ್ವಾನೆಯನ್ನು, ಸ್ವಾಗತವನ್ನು ನಿಮ್ಮ ಎನರ್ಜಿಗೆ ಕೊಡ್ತಾ ಇದ್ದಾರೆ. ಆ ಎನರ್ಜಿಯನ್ನು ಸಾಯಿರಾಮ್ ಎನ್ನುವ ಎನರ್ಜಿಯೊಂದಿಗೆ ಕನೆಕ್ಟ್ ಮಾಡಿ ಸ್ವೀಕರಿಸಿ. ಖಂಡಿತ ವಿಶ್ವದ ಬಾಗಿಲು ತೆರೆದಿದೆ. ನೀವು ಅದರಲ್ಲಿ ಈಗ ಧೈರ್ಯದಿಂದ ಹಾಗೆ ಸಂದೇಹ ಮುಕ್ತರಾಗಿ, ಭಯ ಮುಕ್ತರಾಗಿ ಮುಂದೆ ಹೋಗಿ. ನಿಮಗೆ ಅಲ್ಲಿ ಏನು ಬೇಕೋ ಅದು ಕಾಣುತ್ತೆ, ಆದರೆ ಅದನ್ನು ಪಡ್ಕೊಳ್ಳೋ ದಾರಿ ಗುರುವು ತೋರಿಸ್ತಾರೆ. ನೀವೇ ಸ್ವತಃ ಪ್ರಾಮಾಣಿಕ ಪ್ರಯತ್ನ ಪಡಬೇಕು. ಇಂದಿನ ಎನರ್ಜಿಗೆ ಈ ಎನರ್ಜಿ ಕನೆಕ್ಟ್ ಆಗಿ ನಿಮ್ಮನ್ನು ಹೀಲ್ ಮಾಡಿದೆ, ಗೈಡ್ ಮಾಡಿದೆ, ಪ್ರೊಟೆಕ್ಟ್ ಮಾಡಿದೆ, ಹಾಗೆ ಕೆಲವು ತೀರ್ಮಾನಗಳನ್ನು ತಗೊಳ್ಳೋಕ್ಕೆ ಸಹಾಯ ಮಾಡಿದೆ ಅಂತೇಳಿ ನಿಮಗೆ ಅನಿಸಿದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.